ತಮ್ಮೆಲ್ಲರಿಗೂ ಅಕ್ಕ IAS ಅಕಾಡೆಮಿಯ ದ ಹಿಂದೂ ನ್ಯೂಸ್ ಪೇಪರ್ ಎಡಿಟೋರಿಯಲ್ ಅನಾಲಿಸಿಸ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಪ್ರಮುಖವಾಗಿ 3 ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೇದು ಗುಡ್ ಗವರ್ನೆನ್ಸ್ ಡೇ ಅಂತ. ಇಂದು ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ಭಾರತ ದೇಶದ ಪ್ರಧಾನಿಯಾಗಿದ್ದಂತಹ ಅವರ ಹುಟ್ಟಿದಬ್ಬದ ನೆನಪಿನಲ್ಲಿ ಭಾರತ ಸರ್ಕಾರ ಇದನ್ನು ಗುಡ್ ಗವರ್ನೆನ್ಸ್ ಡೇ ಅಂದರೆ ಸುಶಾಸನ ದಿವಸವಾಗಿ ಆಚರಣೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹಾಗಂದರೆ ಏನು, ಗುಡ್ ಗವರ್ನೆನ್ಸ್ ಅಂದರೆ ಏನು, ಇದರ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಮುಂದುವರೆದು ಮಾನಿಟರಿ ಪಾಲಿಸಿ ಆ್ಯಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಮಾನಿಟರಿ ಪಾಲಿಸಿ, ದೇಶದಲ್ಲಿ ಮಾನಿಟರಿ ಪಾಲಿಸಿಯಿಂದ ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನಿಂದ ಈ ಎರಡರ ನಡುವೆ ಇರತಕ್ಕಂತಹ ಸಂಬಂಧ ಏನು ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ಳೋಣ. ಹಾಗೆ ಇನ್ನೊಂದು ಇನ್ಸಾಕಾಗ್ ಅಂತ, ಇದೊಂದು ಜಿನೋಮಿಕ್ ಕನ್ಸೋರ್ಟಿಯಂ. ಇದೊಂದು ಒಕ್ಕೂಟ, ಇದರ ಲ್ಯಾಬೊರೇಟರಿಗಳ ಒಕ್ಕೂಟ. ಏನು ಕಳೆದ 2 ವರ್ಷಗಳಿಂದ ಭಾರತ ಮತ್ತು ಇತರೆ ಜಗತ್ತನ್ನು ಕಾಡ್ತಾ ಇರ್ತಕ್ಕಂತಹ ಕರೋನಾ ವೈರಸ್ ಏನಿದೆ, ಆ ವೈರಸ್ಗಳ ಅದರ ಜೀನೋಮ್ ಸೀಕ್ವೆನ್ಸ್ ಏನಿದೆ ಅದನ್ನು ಬಿಡಿಸೋ ಅಂಥದ್ದು, ಅದರ ಸರಣಿಯನ್ನು ಅದು ಯಾವುದಾದ್ರು ವೇರಿಯಂಟಾಗಿ ಬದಲಾವಣೆ ಆಗ್ತಾ ಇದೆ, ಅದರ ರೂಪಾಂತರಿ ಮ್ಯುಟೇಷನ್ ಆಗ್ತಾ ಇದೆ, ಅದರ ಬಗ್ಗೆ ರಿಸರ್ಚ್ ಮಾಡೋ ಅಂಥ ಒಂದು ಎಲ್ಲ ಲ್ಯಾಬೊರೇಟರಿಗಳ, ದೇಶದಲ್ಲಿರ್ತಕ್ಕಂಥ ಲ್ಯಾಬೊರೇಟರಿಗಳ ಒಕ್ಕೂಟಕ್ಕೆ ಇದು ಇನ್ಸಾಕಾಗ್ ಅನ್ನೋ ಹೆಸರು. ಇದು ಮುಂದೆ ಏನು ಕೆಲಸ ಮಾಡ್ತಾ ಇದೆ, ಈಗ ಒಮಿಕ್ರಾನ್ ಬಗ್ಗೆ ಅದು ಏನು ಹೇಳಿದೆ ಅನ್ನೋದನ್ನು ನಾವು ಮುಂದೆ ನೋಡೋಣ. ಸ್ನೇಹಿತರೆ, ಅಟಲ್ ಬಿಹಾರಿ ವಾಜಪೇಯಿರವರ ಬರ್ತ್ ಆ್ಯನಿವರ್ಸಿನ ನಾವು ಗುಡ್ ಗವರ್ನೆನ್ಸ್ ಡೇ ಅಂತೇಳಿ ಭಾರತ ಸರ್ಕಾರ ಆಚರಿಸ್ತಾ ಇದೆ. ಇದನ್ನು ಎಸ್ಟಾಬ್ಲಿಷನ್ 2014 ಇದನ್ನು ಆಚರಣೆ ಮಾಡ್ತಾ ಇದೆ. ಯಾಕೆ ಅಂತಂದರೆ, ವಾಜಪೇಯಿರವರು ಒಂದು ಪಾರದರ್ಶಕತೆ ಆಡಳಿತಕ್ಕೆ ಮತ್ತು ಅವ್ರದ್ದೊಂದು ಯಾರನ್ನು ಕೂಡ ಯಾವುದೇ ರೀತಿಯ ಸರ್ಕಾರದ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಅಕ್ರಮಗಳು ನಡೀಬಾರ್ದು ಅಥವಾ ಭ್ರಷ್ಟಾಚಾರ ನಡೀಬಾರ್ದು ಅಂತ ಅವರು ಹೆಚ್ಚಾಗಿ ಅದಕ್ಕೆ ಒತ್ತು ಕೊಟ್ಟು ಅವರು ಆಡಳಿತ ನಡೆಸಿದ್ದಂಥವ್ರು. ಹಾಗಾಗಿ ಅವ್ರನ್ನ ಅಜಾತ ಶತ್ರು ಅಂತಲೂ ಕೂಡ ನಾವು ಕರಿತೀವಿ. ಅಂತಹ ಭಾರತದ ಪ್ರಧಾನಿಯಾಗಿದ್ದಂಥವರು ಅವರ ಜನ್ಮದಿನಾಚರಣೆಯ ನೆನಪಿಗಾಗಿ ಭಾರತ ಸರ್ಕಾರ 2014ರಿಂದ ಅವರಿಗೆ ಅವರ ದಿನವನ್ನು ನಾವು ಗುಡ್ ಗವರ್ನೆನ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನು ಸುಶಾಸನ ದಿವಸ ಅಂತೇಳಿ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಇವರು ಭಾರತೀಯ ಜನತಾ ಪಾರ್ಟಿಗೆ ಇವರು ಸೇರಿದಂಥ ವ್ಯಕ್ತಿ. ಮತ್ತು ಪೋಖ್ರಾನ್ 2 ನ್ಯೂಕ್ಲಿಯರ್ ಟೆಸ್ಟನ್ನು 1998ರಲ್ಲಿ ಮಾಡಿರ್ತಕ್ಕಂತಹ ಪೋಖ್ರಾನ್ ನ್ಯೂಕ್ಲಿಯರ್ ಟೆಸ್ಟನ್ನು ಕೂಡ ಇವರು ಸಾರಥ್ಯವನ್ನು ವಹಿಸಿದರು. ಮತ್ತು ಇವರಿಗೆ ಭಾರತ ರತ್ನ, ಇದನ್ನು ಪ್ರಣಬ್ ಮುಖರ್ಜಿಯವರು ರಾಷ್ಟ್ರಪತಿಯಾಗಿದ್ದಾಗ 2015ರಲ್ಲಿ ಭಾರತ ರತ್ನವನ್ನು ಇವರಿಗೆ ಪ್ರದಾನ ಮಾಡಲಾಗಿತ್ತು. ಹಾಗೆ ಇವರು 3 ಬಾರಿ ಪ್ರಧಾನಮಂತ್ರಿಯಾಗಿ ಇವರು ಸ್ಥಾನವನ್ನು ಅಲಂಕರಿಸಿದರು. ಮತ್ತು ಅದರಲ್ಲಿ 1996, 1999 ಮತ್ತು 2004 ಈ 3 ಬಾರಿ ಇವರು ಪ್ರಧಾನಮಂತ್ರಿಯಾಗಿ ಇವರು ಕಾರ್ಯಾಚರಣೆ ನಡೆಸಿದ್ದಾರೆ. ಹಾಗಾದರೆ ಏನಿದು ಗುಡ್ ಗವರ್ನೆನ್ಸ್ ಡೇ, ಇದರಲ್ಲಿ ನಾವು ಯಾಕೆ ಈ ದಿನದ ಮಹತ್ವವನ್ನು ನೋಡೋದಾದರೆ, ಗವರ್ನೆನ್ಸ್ ಅಂತಂದರೆ ಏನು, ವಾಟ್ ಈಸ್ ಗವರ್ನೆನ್ಸ್? ಗವರ್ನೆನ್ಸ್ ಈಸ್ ದ ಪ್ರೊಸೆಸ್ ಆಫ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ದ ಪ್ರೊಸೆಸ್ ಬೈ ವಿಚ್ ಡಿಸಿಷನ್ಸ್ ಆರ್ ಇಂಪ್ಲಿಮೆಂಟೆಡ್. ನಾವು ಯಾವುದೇ ಒಂದು ಕಾರ್ಯವನ್ನು, ಆ ಕಾರ್ಯದ ಬಗ್ಗೆ ನಾವು ಏನು ನಿರ್ಣಯ ತೆಗೆದುಕೊಳ್ತೀವಿ, ಡಿಸಿಷನ್ ಮೇಕಿಂಗ್, ಮತ್ತು ಆ ಕಾರ್ಯ ತೆಗೆದುಕೊಂಡಿದ್ದನ್ನು, ಅದನ್ನು ನಿರ್ಣಯ ಮಾಡಿದ್ದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ಅನುಷ್ಠಾನಗೊಳಿಸ್ತೀವಿ. ಈ ಎರಡರ ನಡುವೆ ಅನ್ನೋದನ್ನು ಏನಿದೆ, ಇದನ್ನು ನಾವು ಗವರ್ನೆನ್ಸ್ ಅಂತ ಕರಿತೀವಿ. ಯಾವುದೇ ಒಂದು ಕೆಲಸಕ್ಕೆ ನಾವು ಅದರ ಬಗ್ಗೆ ತೀರ್ಮಾನ ಮಾಡಬೇಕು ಅಥವಾ ನಿರ್ಣಯ ತೆಗೆದುಕೊಳ್ಬೇಕು, ನಿರ್ಣಯ ತೆಗೆದುಕೊಂಡಿದ್ದಂಥದ್ದನ್ನು ನಾವು ಅನುಷ್ಠಾನಗೊಳಿಸಬೇಕು, ಅಥವಾ ಅನುಷ್ಠಾನಗೊಳಿಸದೇ ಇರೋದನ್ನು ಕೂಡ ನಾವು ಗವರ್ನೆನ್ಸ್ ಅಂತಲೇ ಕರಿತೀವಿ. ಯಾವುದು ಸಮಾಜಕ್ಕೆ ಮಾರಕ ಇರ್ಬೋದು ಅಥವಾ ಈ ಜನಪರ ಕಲ್ಯಾಣಕ್ಕೆ ವಿರೋಧವಾಗಿರ್ತಕ್ಕಂಥ ಯೋಜನೆಗಳನ್ನು ನಾವು ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತೀವಲ್ಲ, ಅದು ಕೂಡ ಇದರಲ್ಲಿ ಗವರ್ನೆನ್ಸೇ ಆಗುತ್ತೆ. ಹಾಗಾಗಿ ಡಿಸಿಷನ್ ಮೇಕಿಂಗ್ ಅನ್ನೋದೊಂದು, ಅದ್ರ ಜೊತೆಗೆ ಇಂಪ್ಲಿಮೆಂಟ್ ಅನ್ನೋದೊಂದು, ಈ ಎರಡನ್ನೂ ಸೇರಿಸಿ ನಾವು ಗುಡ್ ಗವರ್ನೆನ್ಸ್ ಅಂತ ಕರಿತೀವಿ. ಹಾಗೆ ನಾವು ಅಫಿಷಿಯಲ್ ರಿಪೋರ್ಟನ್ನು ನೋಡೋದಾದರೆ, ಅಫಿಷಿಯಲ್ ಡೆಫಿನಿಷನ್ ಇದಕ್ಕೇನಾದ್ರು ಇದೆಯಾ ಅಂತ ನೋಡೋದಾದರೆ, ವರ್ಲ್ಡ್ ಬ್ಯಾಂಕ್ ರಿಪೋರ್ಟಲ್ಲಿ 1992ನೇ ಇಸ್ವಿಲಿ ಅದೊಂದು ರಿಪೋರ್ಟ್ನ ಬಿಡುಗಡೆ ಮಾಡುತ್ತೆ. ಗವರ್ನೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನೋ ಒಂದು ರಿಪೋರ್ಟ್ನ ಹೆಸರದು. ಅದರಲ್ಲಿ ಅದು ಡೆಫಿನಿಷನ್ನ ಕೊಡುತ್ತೆ. ದ ಮ್ಯಾನರ್ ಇನ್ ವಿಚ್ ಪವರ್ ಈಸ್ ಎಕ್ಸಸೈಸ್ಡ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಕಂಟ್ರೀಸ್ ಎಕನಾಮಿಕ್ ಮತ್ತು ಸೋಷಿಯಲ್ ರಿಸೋರ್ಸ್ ಫಾರ್ ದ ಡೆವಲಪ್ಮೆಂಟ್. ಯಾವುದೇ ಒಂದು ದೇಶಕ್ಕೆ ಅದರ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ಅದರಲ್ಲಿರ್ತಕ್ಕಂತಹ ಸಂಪನ್ಮೂಲಗಳನ್ನು ನಾವು ಯಾವ ರೀತಿ ಬಳಸಬೇಕು ಅನ್ನೋವನ್ನು ತೀರ್ಮಾನ ಮಾಡ್ತೀವಲ್ಲ, ಮತ್ತು ಮಾಡಿದ್ದನ್ನು ಇಂಪ್ಲಿಮೆಂಟ್ ಮಾಡ್ತೀವಲ್ಲ, ಇದನ್ನು ನಾವು ಗುಡ್ ಗವರ್ನೆನ್ಸ್ ಅಂತ ಕರಿಬೋದು. ಮತ್ತು ಗವರ್ನೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್ಗೆ, ಈ ಡೆವಲಪ್ಮೆಂಟ್ ಸಾಧಿಸಬೇಕು ಅಂದರೆ ನಮಗೆ ನಮ್ಮ ಗವರ್ನೆನ್ಸ್ ಕೂಡ ಚೆನ್ನಾಗಿರಬೇಕು. ಹಾಗಾದರೆ ಈ ಗವರ್ನೆನ್ಸ್ಗಳಲ್ಲಿ ಯಾವ ರೀತಿಯಾಗಿ ನಾವು ಗವರ್ನೆನ್ಸ್ನ ಆಡಳಿತವನ್ನು ವ್ಯವಸ್ಥೆ ಮಾಡಿದರೆ ನಮಗೆ ಗುಡ್ ಗವರ್ನೆನ್ಸ್ ಆಗಿ ಅದು ಬರುತ್ತೆ ಅನ್ನೋದನ್ನು ನೋಡೋದಾದರೆ, ಇದಕ್ಕೆ 8 ಪಾಯಿಂಟ್ಗಳಿದ್ದಾವೆ. ಇದರಲ್ಲಿ ಮೊದಲನೇದು ಅಕೌಂಟಬಲ್ ಅನ್ನೋದು. ಅಕೌಂಟಬಲ್ ಅಂತಂದರೆ ನಾವು ಉತ್ತರದಾಯಿತ್ವ, ಯಾರಿಗಾದರೂ ನಾವು ಯಾವುದಾದ್ರೂ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಮೇಲಧಿಕಾರಿಗೆ ನಾನು ಉತ್ತರದಾಯಿತ್ವ ಆಗಿರಬೇಕಾಗುತ್ತೆ. ಅಥವಾ ನನ್ನ ಕೆಳಗಡೆ ಇರ್ತಕ್ಕಂಥವ್ರು ಯಾರಾದರೂ ನನ್ನ ಕೆಲಸ ಮಾಡೋರು ನನ್ನನ್ನು ಪ್ರಶ್ನೆ ಮಾಡಿದರೆ, ನಾನು ಯಾವ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ನನ್ನ ಕಾರ್ಯಕ್ಷಮತೆ ಬಗ್ಗೆ, ಎಫಿಷಿಯನ್ಸಿ ಬಗ್ಗೆ, ಅಥವಾ ನನ್ನ ಡ್ಯೂಟಿ, ನನ್ನ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಯಾರಾದರೂ ಕ್ವಶನ್ಸ್ ಮಾಡಿದರೆ, ನಾನು ಅವರಿಗೆ
ನಾನು ಉತ್ತರ ಕೊಡಬೇಕಾಗುತ್ತೆ. ನಾವು ಇದನ್ನು ಅಕೌಂಟಬಿಲಿಟಿ ಅಂತ ಕರಿತೀವಿ. ಇದು ಯಾರಿಗೆ ಅಕೌಂಟಬಿಲಿಟಿ ಇಲ್ಲ ಅಂತಂದರೆ ಅವನು ಸರ್ವಾಧಿಕಾರಿ ಥರ ಆಗ್ತಾನೆ, ಅವನು ಡಿಕ್ಟೇಟರ್ ಥರ ಆಗ್ತಾನೆ, ಅವ್ನಿಗೆ ಯಾರು ಪ್ರಶ್ನೆ ಮಾಡೋರೇ ಇರಲ್ಲ, ಅವ್ನು ಯಾರಿಗೂ ಉತ್ತರನೂ ಕೊಡಲ್ಲ. ಹಾಗಾಗಿ ನಾವು ಏನೇ ಕಾರ್ಯನಿರ್ವಹಿಸಬೇಕು ಅಂತಂದ್ರೂ ಕೂಡ ಇನ್ಸ್ಟಿಟ್ಯೂಷನಲ್ ವೈಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಆಗಿರ್ಬೋದು, ನಾವು ಒಂದು ಅಕೌಂಟಬಿಲಿಟಿನ ಇರಬೇಕಾಗುತ್ತೆ. ಇದು ಒಂದು ಪ್ರಮುಖವಾಗಿದೆ ಗುಡ್ ಗವರ್ನೆನ್ಸ್ಗೆ. ಹಾಗೆ ಎರಡನೇದು ಟ್ರಾನ್ಸ್ಪರೆನ್ಸಿ ಅಂತಂದರೆ ಪಾರದರ್ಶಕತೆ. ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ಸಮಾಜಕ್ಕೆ ತಿಳಿಸ್ಬೇಕು. ಈಗ ಉದಾಹರಣೆಗೆ RTI ಇದೆ, ಈ ಥರದ ಕಾಯ್ದೆಗಳು ಕಾನೂನುಗಳು ನಾನೇನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದನ್ನು ಯಾರು ಬೇಕಾದ್ರೂ ಸಮಾಜದಲ್ಲಿ ಯಾರು ಬೇಕಾದ್ರೂ ಪ್ರಶ್ನೆ ಮಾಡಿ ಪಡಿಬೋದು. ನಾನು ಅವರಿಗೆ ಪಾರದರ್ಶಕತೆಯಿಂದ ಇರಬೇಕು. ನಾನು ಯಾವುದೇ ರೀತಿ ಒಂದು ಯಾರ ಕಡೆಗೂ ಪಕ್ಷಪಾತ ಇಲ್ಲದೇ, ನಾನು ಯಾರಿಗೂ ಡಿಸ್ಕ್ರಿಮಿನೇಷನ್ ಏನು ಮಾಡಿದೆ, ನಾನು ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕಾಗುತ್ತೆ. ಮತ್ತು ರೆಸ್ಪಾನ್ಸಿವ್, ಇದಕ್ಕೆ ನಾವು ಏನನ್ನು ಪ್ರತಿಕ್ರಿಯಿಸ್ತೀವಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಯಾರಾದರೂ RTI ಅಥವಾ ಯಾವುದಾದ್ರೂ ಅರ್ಜಿಗಳನ್ನ ಸಲ್ಲಿಸಿದರೆ ಸರ್ಕಾರಕ್ಕೆ ಮಾಹಿತಿ ಕೇಳೋದ್ರ ಮೂಲಕ, ನಾವು ಯಾವುದಾದ್ರೂ ಪಬ್ಲಿಕ್ ಸರ್ವೆಂಟ್ ಆಗಿರ್ತೀವಿ ಅಂಥ ಟೈಮಲ್ಲಿ ನಾವು ಯಾರಿಗೂ ರೆಸ್ಪಾನ್ಸ್ ಮಾಡದೇ ಇದ್ದರೆ, ಅವರಿಗೆ ನಾವು ನಿರ್ಲಕ್ಷ್ಯ ಮಾಡೋದಾದರೆ ಇದು ಒಂದು ಗುಡ್ ಗವರ್ನೆನ್ಸ್ ಅನ್ನೋ ಲಕ್ಷಣ ಅಲ್ಲ. ಹಾಗಾಗಿ ನಾವು ರೆಸ್ಪಾನ್ಸಿವ್ ಆಗಿರಬೇಕಾಗುತ್ತೆ. ಹಾಗೆ ಈಕ್ವಿಟಬಲ್ ಮತ್ತು ಆ್ಯಂಡ್ ಇನ್ಕ್ಲೂಸಿವ್ ಅಂತಂದರೆ ಇದರಲ್ಲಿ ವಲ್ನರಬಲ್ ಗ್ರೂಪ್ಸ್ ಇರ್ಬೋದು, ಮಹಿಳೆಯರು, ಅಂಗವಿಕಲರು, ದಲಿತ ವರ್ಗ, ಈ ಥರ ದಮನಿತ ವರ್ಗ, ಶೋಷಿತ ವರ್ಗ ಯಾರೆಲ್ಲ ಇರ್ತಾರೆ ಇವರನ್ನೆಲ್ಲರನ್ನೂ ಒಳಗೊಳ್ಳುವಂಥದ್ದು, ಅವ್ರನ್ನ ಅಭಿವೃದ್ಧಿಯ ಕಡೆಗೆ ಕರ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಇದನ್ನು ನಾವು ಇನ್ಕ್ಲೂಸಿವ್ ಅಂತ ಕರಿತೀವಿ. ಅಂದರೆ ಎಲ್ಲರನ್ನೂ ಒಳಗೊಳ್ಳಬೇಕಿದು. ನೀವು ಅಭಿವೃದ್ಧಿಯನ್ನು ಮಾಡಿ ಅದರಲ್ಲೂ ಅವ್ರನ್ನ ನೀವು ಕರ್ಕೋಬೇಕು. ಅವ್ರನ್ನ ಫೈನಾನ್ಷಿಯಲ್ ಲಿಟ್ರಸಿ ಇರ್ಬೋದು ಅಥವಾ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇರ್ಬೋದು ಅಥವಾ ಡಿಜಿಟಲ್ ಇನ್ಕ್ಲೂಷನ್ ಇರ್ಬೋದು, ಎಲ್ಲದರೊಳಗೂ ಅವರನ್ನು ನೀವು ಕರ್ಕೋಬೇಕು, ಅವರನ್ನು ನೀವು ಭಾಗಿದಾರರನ್ನಾಗಿ ಮಾಡ್ಕೋಬೇಕು, ಅವರನ್ನು ಸೇರಿಸ್ಕೋಬೇಕು. ಅದನ್ನು ಇನ್ಕ್ಲೂಸಿವ್ ಅಂತ ಕರಿತೀವಿ. ಮತ್ತು ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟ್, ಇಲ್ಲಿ ನಾವು ಇದೆಷ್ಟೆಲ್ಲ ಸಿಸ್ಟಮ್ ಇದ್ರೂ ಕೂಡ ಎಫಿಷಿಯೆಂಟ್ ಆಗಿರಬೇಕು. ಇದ್ರ ಕಾರ್ಯಕ್ಷಮತೆ ಇದ್ರ ಹೆಚ್ಚಾಗಿರಬೇಕು. ಅದರ ಕೆಲಸ ಮಾಡುವಂಥ ಏನು ಔಟ್ಪುಟ್ ಇದೆ ಅದು ಹೊರಗೆ ಹೆಚ್ಚಾಗ್ತಾ ಬರಬೇಕು. ಇದನ್ನು ಕೂಡ ಒಂದು ಗುಡ್ ಗವರ್ನೆನ್ಸಲ್ಲಿ ಇದು ಒಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ರೂಲ್ ಆಫ್ ಲಾಸ್, ನಾವು ಒಂದು ನಮ್ಮ ಉದಾಹರಣೆಗೆ ನಾವು ಕಾನ್ಸ್ಟಿಟ್ಯೂಷನ್ ಕೆಳಗಡೆ ನಾವು ನಮ್ಮ ಆಡಳಿತ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ರೂಲ್ ಆಫ್ ಲಾಸ್ಗೆ, ಒಂದು ಸೆಟ್ ಆಫ್ ರೂಲ್ಸ್ಗೆ ನಾವು ಅಬೈಡ್ ಆಗಿರಬೇಕಾಗುತ್ತೆ. ಅದಕ್ಕೆ ನಾವು ಬಂದಿಯಾಗಿರಬೇಕಾಗುತ್ತೆ. ಅದಕ್ಕೆ ನಾವು ಪೂರಕವಾಗಿ ಕೆಲಸ ಮಾಡಬೇಕಾಗುತ್ತೆ. ಅದನ್ನು ಮೀರಿ ನಾವು ಏನು ಮಾಡಬಾರ್ದು. ನಮಗೆ ನಾವೇ ಒಂದು ನಿರ್ಮಿಸಿಕೊಂಡಿರ್ತಕ್ಕಂತಹ ಚೌಕಟ್ಟಿನ ಒಳಗಡೆ, ನಮಗೆ ನಾವು ನಿರ್ಮಿಸ್ತಕ್ಕಂತಹ ಒಂದು ಕಾನೂನು ಪ್ರಕ್ರಿಯೆಗಳ ಒಳಗಡೆ ನಾವು ನಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಇದನ್ನು ನಾವು ರೂಲ್ ಆಫ್ ಲಾಸ್, ಇದು ಕೂಡ ಒಂದು ಗುಡ್ ಗವರ್ನೆನ್ಸ್ನ ಒಂದು ಸಿಂಬಲ್ ಆಗಿದೆ. ಮತ್ತು ಪಾರ್ಟಿಸಿಪೇಟ್ರಿ, ಇದರಲ್ಲಿ ನಾವು ಭಾಗಿಯಾಗಬೇಕು. ಇನ್ಕ್ಲೂಸಿವಲ್ಸ್ ಯಾರ್ಯಾರೆಲ್ಲ ಗ್ರೂಪ್ಗಳಿರ್ತವೆ ಅದೇ ಥರದಲ್ಲಿ ಪಾರ್ಟಿಸಿಪೇಟ್ ಆಗಬೇಕು. ಎಲ್ಲರೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗಗಳನ್ನು ಇದು ಅವರು ಭಾಗವಹಿಸಬೇಕು. ಹಾಗಾಗಿ ಅವ್ರನ್ನ ಭಾಗವಹಿಸುವ ಥರ ಉತ್ತೇಜನ ಕೊಡೋವಂಥದ್ದು ಇದೆಯಲ್ಲ, ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕನ್ಸೆನ್ಸಸ್, ಇದರಲ್ಲಿ ಸಹಮತ, ಸಮಾಜದ ಎಲ್ಲ ವರ್ಗಗಳನ್ನು ನಾವು ಸಹಮತದೊಂದಿಗೆ ಪೂರಕವಾಗಿರ್ತಕ್ಕಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಇವರ ಅಭಿಪ್ರಾಯಗಳಿಗೆ ನಾವು ಮನ್ನಣೆಯನ್ನು ಕೊಡಬೇಕಾಗುತ್ತೆ. ಸಹಮತವನ್ನು ಅವರನ್ನು ಪಡೆದುಕೊಳ್ಳೋದ್ರ ಮೂಲಕ ನಾವು ಅವರೆಲ್ಲ ಅಭಿಪ್ರಾಯಗಳನ್ನು ಒಟ್ಟಾಗಿ ಸಂಗ್ರಹಿಸೋದ್ರ ಮೂಲಕ ನಾವು ಗುಡ್ ಗವರ್ನೆನ್ಸ್ ಕಡೆಗೆ ನಾವು ಸಾಗ್ಬೋದು. ಈ ಎಲ್ಲ ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆಂಟ್, ರೆಸ್ಪಾನ್ಸಿವ್ ಮತ್ತು ಈಕ್ವಿಟಬಲ್ ಆ್ಯಂಡ್ ಇನ್ಕ್ಲೂಸಿವ್ಸು, ಎಫೆಕ್ಟಿವ್, ಎಫಿಷಿಯೆಂಟ್, ರೂಲ್ ಆಫ್ ಲಾ, ಪಾರ್ಟಿಸಿಪೇಟ್ರಿ, ಕನ್ಸೆನ್ಸಸ್, ಈ ಎಲ್ಲವೂ ಕೂಡ ಇದ್ದಾಗ ಮಾತ್ರ ನಮಗೆ ನಾವು ವಿ ಕ್ಯಾನ್ ಅಚೀವ್ ಗುಡ್ ಗವರ್ನೆನ್ಸ್. ಈ ಕಾನ್ಸೆಪ್ಟನ್ನ ನಾವು ಅಚೀವ್ ಮಾಡ್ಬೋದಾಗಿದೆ. ಹಾಗೆ ರೆಫರೆನ್ಸ್ ಆಫ್ ಏನು ನಾವು ಎಲ್ಲಿಂದ ನೋಡ್ಬೋದು ಇದನ್ನು ಅನ್ನೋದಾದರೆ ಟ್ರೇಸ್. ಹಾಗೆ ಭಗವದ್ಗೀತೆಯಲ್ಲೂ ಕೂಡ ಗುಡ್ ಗವರ್ನೆನ್ಸ್ಗಿದೆ. ಒಬ್ಬ ರಾಜ ಅದನ್ನು ಈ ಥರ ರಾಜ್ಯವನ್ನು ಪರಿಪಾಲನೆ ಮಾಡಬೇಕು ಅಂತೇಳಿ ಶ್ರೀಕೃಷ್ಣ ಕೂಡ ರಣರಂಗದಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಮತ್ತು ಭೀಷ್ಮ ಪಿತಾಮಹ ಶರಶೆಯಲ್ಲಿ ಮಲಗಿರುವಾಗಲೂ ಕೂಡ ಕರ್ಣನಿಗೆ ಹೇಳ್ತಾನೆ, ಮತ್ತು ದುರ್ಯೋಧನನಿಗೂ ಕರೆದು ಹೇಳ್ತಾನೆ, ಈ ರೀತಿ ರಾಜ್ಯಭಾರ ಮಾಡಬೇಕು, ಈ ರೀತಿ ಒಂದು ಶಾಸನವಾಗಿ ನೀನು ಆಡಳಿತ ಮಾಡಬೇಕು ಅನ್ನೋದನ್ನು ಹೇಳ್ತಾನೆ. ನಮಗೆ ಅಲ್ಲೂ ಕೂಡ ಇದರಲ್ಲಿ ಉಲ್ಲೇಖಗಳಿವೆ. ಹಾಗೆ ಅರ್ಥಶಾಸ್ತ್ರ, ಅದರಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇದರಲ್ಲಿ ಬರುತ್ತೆ. ಇದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಮತ್ಸ್ಯ ನ್ಯಾಯ ಅಂತ ಒಂದು ಹೇಳ್ತಾರೆ. ಮತ್ಸ್ಯ ನ್ಯಾಯ ಅಂತಂದರೆ ಇದನ್ನು ಮಾಡಬಾರ್ದು. ನಾವು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಮತ್ಸ್ಯ ನ್ಯಾಯ ಅನ್ನೋದು ಇರಬಾರ್ದು ಅಂತ ಹೇಳ್ತಾನೆ. ಮತ್ಸ್ಯ ನ್ಯಾಯ ಅಂತಂದರೆ ಒಂದು ದೊಡ್ಡ ಮೀನು ಚಿಕ್ಕ ಮೀನುಗಳನ್ನು ತಿಂದು ಬದುಕುತ್ತೆ. ಹಾಗಾಗಿ ಇಲ್ಲಿ ಅವಕಾಶ ಇರೋವಂಥದ್ದು ದೊಡ್ಡ ಮೀನುಗಳಿಗೆ ಮಾತ್ರನೇ ಅವಕಾಶ. ಯಾವುದು ಒಂದು ಮೀನಿಗಿಂತ ದೊಡ್ಡ ಮೀನು ಇರುತ್ತೆ ಅದನ್ನು ತಿಂದು ಅದನ್ನು ಬದುಕುತ್ತೆ. ಇದನ್ನು ಮತ್ಸ್ಯ ನ್ಯಾಯ ಅಂತ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಆತ ಹೇಳ್ತಾನೆ. ಹಾಗಾಗಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗಗಳು ಸಮಾನವಾಗಿರಬೇಕು. ಯಾರು ಇನ್ನೊಬ್ಬರನ್ನ ನಾವು ಶೋಷಣೆ ಮಾಡಿ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ದರ್ಪ ತೋರಿಸಿ ನಾವು ಅಧಿಕಾರವನ್ನು ನಡೆಸಬಾರ್ದು. ಈ ಮತ್ಸ್ಯ ನ್ಯಾಯ ಸಮಾಜಕ್ಕೆ ಒಳ್ಳೆಯದಲ್ಲ ಅನ್ನೋದನ್ನು ಅವನು ತಿಳಿಸ್ತಾನೆ. ಹಾಗೆ ಮಹಾತ್ಮ ಗಾಂಧೀಜಿಯವರು ಅವರ ಕನಸು ಸ್ವರಾಜ್ಯದಿಂದ ಸುರಾಜ್ಯ ಅಂತಂದರೆ ಅದು ರಾಮರಾಜ್ಯ. ಅದರಲ್ಲಿ ಸ್ತ್ರೀಗೆ ಗೌರವ ಇರಬೇಕು, ಎಲ್ಲರೂ ಸಮಾನರು, ಎಲ್ಲರಿಗೂ ಆರ್ಥಿಕವಾಗಿ ಅವರವರ ಶಕ್ತಿ ಅನುಸಾರವಾಗಿ ಅವರು ದುಡಿಯೋದಕ್ಕೆ ಅವ್ರನ್ನ ಸರ್ಕಾರ ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆಲ್ಲರಿಗೂ ಶಿಕ್ಷಣ ಕೊಡಬೇಕು. ಈ ರೀತಿಯಾದಂಥದ್ದು ರಾಮರಾಜ್ಯದ ಪರಿಕಲ್ಪನೆ. ಅರ್ಥಾತ್ ಅದು ಕೂಡ ಒಂದು ಗುಡ್ ಗವರ್ನೆನ್ಸ್ ಸ್ಟೇಟ್ ಅದು. ಮತ್ತು ನಮ್ಮ ಭಾರತದ ಸಂವಿಧಾನದಲ್ಲಿ ನಾವು ನೋಡೋದಾದರೆ ಸಾವರ್ನಿಟಿ ಏನಿದೆ ಇದು
ಮತ್ತು ಸೋಷಲಿಸ್ಟು, ಸೆಕ್ಯುಲರಿಸ್ಟು, ಡೆಮೋಕ್ರೆಟಿಕ್, ರಿಪಬ್ಲಿಕ್ಕು ಮತ್ತು ರೂಲ್ ಆಫ್ ಲಾ ಮತ್ತು ವೆಲ್ಫೇರ್ ಆಫ್ ದ ಪೀಪಲ್, ಈ ಎಲ್ಲದೂ ಕೂಡ ಗುಡ್ ಗವರ್ನೆನ್ಸ್ನ ಲಕ್ಷಣಗಳಿವು. ಹಾಗೆ ಏನು ಡೆವಲಪ್ಮೆಂಟ್ಸ್ ಗೋಲ್ಸ್ಗಳು ಏನಿದೆ ನಮಗೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಸುಸ್ಥಿರ ಅಭಿವೃದ್ಧಿಯ ಗುರಿಗಳೇನಿದೆ, ಅದರಲ್ಲಿ 16ನೇ ಪಾಯಿಂಟ್ ಏನಿದೆ, ಇಂಪ್ರೂವ್ಮೆಂಟ್ ಇನ್ ದ ಗವರ್ನೆನ್ಸ್ ಕಡೆಗೆ ಈ 16ನೇ ಗುರಿ ಮಾತಾಡುತ್ತೆ. ಅದರಲ್ಲಿ ಗವರ್ನೆನ್ಸ್ ಬಗ್ಗೆ ಮಾತಾಡುತ್ತೆ. ಇನ್ಕ್ಲೂಷನ್, ಪಾರ್ಟಿಸಿಪೇಷನ್ ಆಗಬೇಕು ಎಲ್ಲ ವರ್ಗದ ಜನತೆ ಅದರೊಳಗೆ, ಮತ್ತು ಹಕ್ಕುಗಳ ಬಗ್ಗೆ ಮಾತಾಡುತ್ತೆ. ಹಾಗೆ ಸಾಮಾಜಿಕ ಭದ್ರತೆ ಬಗ್ಗೆ ಮಾತಾಡುತ್ತೆ. ಇದನ್ನು ನಾವು ಮೇನ್ಸ್ ಪೇಪರ್ಗಳಲ್ಲಿ ನಾವು ಈ SDG ಗವರ್ನೆನ್ಸ್ ಅನ್ನೋದು, ಇದರಲ್ಲಿ ಗವರ್ನೆನ್ಸ್ ಅನ್ನೋದೇ ಪರ್ಟಿಕ್ಯುಲರ್ ಪೇಪರಲ್ಲಿ ನಾವು ಈ ಥರ ಪಾಯಿಂಟ್ಸ್ಗಳನ್ನ ಯೂಸ್ ಮಾಡ್ಬೋದು. ಮತ್ತು ಸರ್ಕಾರದಿಂದ ಯಾವ ರೀತಿಯೆಲ್ಲ ಇನಿಷಿಯೇಟಿವ್ ಕಾರ್ಯಕ್ರಮಗಳನ್ನು ಗುಡ್ ಗವರ್ನೆನ್ಸಿಗೆ ತೆಗೆದುಕೊಂಡಿದೆ ಅಂತ ನೋಡೋದಾದರೆ, ನಾವು RTI, ಇದರಲ್ಲಿ ನಮಗೆ ಟ್ರಾನ್ಸ್ಪರೆನ್ಸಿ ಇದೆ, ಅಕೌಂಟಬಿಲಿಟಿ ಇರುತ್ತೆ. ಏನು ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದವರು ಅದನ್ನು ಮಾಹಿತಿನ ಸಾರ್ವಜನಿಕರು ಮುಕ್ತವಾಗಿ ಪಡೆಯುವಂಥದ್ದಕ್ಕೆ ಕಾಯ್ದೆ ಇದು. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು, ಇದು 2005ನೇ ಇಸ್ವಿಯಿಂದ ಇದು ಜಾರಿಯಲ್ಲಿದೆ. ಇದು ಯಾಕೆ ಅಂತಂದರೆ ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್, ಈ ಕನ್ವೆನ್ಷನ್ಸ್ಗೆ ಭಾರತ ಸರ್ಕಾರ ಒಂದು ಪಾರ್ಟಿಸಿಪೇಟ್ ಮಾಡಿತ್ತು, ಅಲ್ಲಿ ಭಾಗಿದಾರ ಆಗಿತ್ತು. ಅಂಥ ಸಂದರ್ಭದಲ್ಲಿ ಅಲ್ಲಿ ವಿಶ್ವದ ಮುಂದೆ ಇದು ವಾಗ್ದಾನ ಮಾಡಿದೆ, ಇದು ಪ್ರಾಮಿಸ್ ಮಾಡಿದೆ, ನಾನು ಕೂಡ ನನ್ನ ದೇಶದ ಜನತೆಗೆ ನಾಗರಿಕ ಹಕ್ಕುಗಳನ್ನು ಮತ್ತು ರಾಜಕೀಯ ಹಕ್ಕುಗಳನ್ನು ಜೊತೆಗೆ ನೀಡ್ತೀನಿ, ಎಫೆಕ್ಟಿವ್ ಆಗಿ ನೀಡ್ತೀನಿ ಅಂತೇಳಿ ಹೇಳಿತ್ತು. ಅದರ ಭಾಗವಾಗಿ, ಅದರ ಅಂಗವಾಗಿ RTIನ ಸರ್ಕಾರ ಜಾರಿಗೊಳಿಸಿತ್ತು. ಮತ್ತು ಈ ಗವರ್ನೆನ್ಸ್ ನಾವೀಗ ಏನು ನೋಡ್ತಾ ಇದ್ದೀವಿ, ಎಲೆಕ್ಟ್ರಾನಿಕ್ ಗವರ್ನೆನ್ಸ್ ಅಂತ ಏನಿದೆ, ಅದರಲ್ಲಿ ನಮ್ಮ ಪ್ರಧಾನಿಯವರು ಹೇಳಿದ್ದಾರೆ, ಲೆಸ್ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ ಹೇಳಿದ್ದಾರೆ. ಕಡಿಮೆ ಸರ್ಕಾರ ಇರಬೇಕು, ಆದರೆ ಅದು ಹೆಚ್ಚಾಗಿ ಆಡಳಿತ ನಡಿಬೇಕು, ಸರ್ಕಾರದ ಪಾತ್ರ ಇಲ್ಲಿ ಕಡಿಮೆ ಇರಬೇಕು ಅಂತ ಹೇಳಿದ್ದಾರೆ. ಈ ಗವರ್ನೆನ್ಸ್ ಕೆಳಗಡೆ ನಾವು CSC ಅಂತ ನೋಡಿದ್ದೀವಿ, ತಾಲೂಕು ಕೇಂದ್ರಗಳಲ್ಲೋ ಅಥವಾ ಹೋಬಳಿ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ನೋಡಿದ್ದೀವಿ. ಇದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಈ ಥರದ್ದು ಲೈಫ್ ಸೇವಿಂಗ್ ಸರ್ಟಿಫಿಕೇಟ್ಸು, ಈ ಥರ ಬ್ಯಾಂಕ್ ಅಕೌಂಟ್ಗಳು, ಒಟ್ಟಾರೆಯಾಗಿ ಡಿಜಿಟಲಿ ಸರ್ಕಾರಕ್ಕೆ ಸಾರ್ವಜನಿಕರನ್ನು ಹತ್ತಿರ ತೆಗೆದುಕೊಳ್ಳೋದು, ಅವರ ಮನೆ ಬಾಗಿಲಿಗೆ ಬೇಕಾಗಿರ್ತಕ್ಕಂಥ ಸರ್ಕಾರದ ಏನು ಅವಕಾಶಗಳಿದ್ದಾವೆ, ಸವಲತ್ತುಗಳಿದ್ದಾವೆ, ಅದನ್ನು ಸಾರ್ವಜನಿಕರು ತಿಳಿ ಹೇಳುವಂಥದ್ದು, ಅವರಿಗೆ ಮನೆ ಬಾಗಿಲಿಗೆ ತಲುಪಿಸೋವಂಥದ್ದು ಕಾಮನ್ ಸರ್ವಿಸ್ ಸೆಂಟರ್ಗಳು ಇದ್ದಾವೆ. ಮತ್ತು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ ಮಾಡಿದರು. ಬಾಗಿಲಿಗೆ ಹೋಗಿ ಆಧಾರ್ ಅವರ ತಂಬ್ ಇಂಪ್ರೆಷನ್ನ ತೆಗೆದುಕೊಳ್ಳೋದ್ರ ಮೂಲಕ ಅವ್ರು ಬ್ಯಾಂಕಿಗೆ ಬರದೇ ಇದ್ರೂ ಅಲ್ಲೇ ಬ್ಯಾಂಕ್ ಕರೆಸ್ಪಾಂಡೆಂಟ್ ಅಂತ ಒಬ್ಬ ಇರ್ತಾನೆ, ಬ್ಯಾಂಕಿನ ಪ್ರತಿನಿಧಿ ಮನೆ ಬಾಗಿಲಿಗೆ ಹೋಗಿ ಯಾರಿಗೆ ದುಡ್ಡಿನ ಅವಶ್ಯಕತೆ ಇದೆ ಅವರ ಖಾತೆಯಲ್ಲಿ ಹಣ ಇರ್ತಕ್ಕಂಥದ್ದನ್ನು ಅವರು ಹೆಬ್ಬೆಟ್ಟು ಕೊಡೋದ್ರ ಮೂಲಕ ಅವರು ಆಧಾರ್ ನಂಬರ್ನ ಸೀಡ್ ಮಾಡಿದರೆ ಅದಕ್ಕೆ ಅವರು ಅಲ್ಲೇ ಪಡೀಬೋದು. ಮತ್ತು ಡಿಜಿಲಾಕರ್ಸ್ ಸರ್ಟಿಫಿಕೇಟ್ಗಳನ್ನೆಲ್ಲ ನಾವು ಹಾರ್ಡ್ ಕಾಪಿಗಳನ್ನ ಇಟ್ಕೊಂಡು ಓಡಾಡೋದಕ್ಕಿಂತ ಡಿಜಿಲಾಕರ್, ಇದಕ್ಕೆ ನಮ್ಮ ಸರ್ಟಿಫಿಕೇಟ್ಗಳನ್ನೆಲ್ಲ ಅಲ್ಲಿ ಒಂದ್ಸಲಿ ನಾವು ಸ್ಟೋರ್ ಮಾಡಿದರೆ ವಿ ಕ್ಯಾನ್ ಶೇರ್ ದಟ್ ಸರ್ಟಿಫಿಕೇಟು. ನಾವು ಯಾವುದಕ್ಕೆ ರೆಸ್ಪೆಕ್ಟಿವ್ ಯಾವ ಇಲಾಖೆಗಳು ಡಿಮ್ಯಾಂಡ್ ಮಾಡುತ್ತೆ ಅವರಿಗೆ ಆ ನಂಬರ್ ಕೊಟ್ಟರೆ ಅಲ್ಲಿಂದ ಅವರು ಆ್ಯಕ್ಸೆಸ್ನ ನೋಡ್ಬೋದು, ಅವರು ಅಲ್ಲಿಂದನೇ ಸರ್ಟಿಫಿಕೇಟ್ಗಳನ್ನು ಅವ್ರಿಗೆ ಪಡಿಬೋದು. ಮತ್ತು PSK ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು, ಈ ಥರದ್ದೆಲ್ಲ ಡಿಜಿಟಲ್ ಆಗಿ ಅಪ್ಗ್ರೇಡ್ ಆಗ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಗುಡ್ ಗವರ್ನೆನ್ಸ್ಗೆ ಮತ್ತು ಈ ಗವರ್ನೆನ್ಸ್ಗೆ ಒಂದು ಒಳ್ಳೆಯ ಉದಾಹರಣೆಗಳಾಗಿದೆ. ಗುಡ್ ಗವರ್ನೆನ್ಸ್ ಇಂಡೆಕ್ಸ್ ಅಂತ ಪ್ರತಿ ವರ್ಷ ಭಾರತ ಸರ್ಕಾರ ರಾಜ್ಯಗಳ ನಡುವೆ ಯೂನಿಫಾರ್ಮೇಟ್ ಇದು ಟೂಲ್ ಅಕ್ರಾಸ್ ದ ಸ್ಟೇಟ್ಸ್ ಟು ಆ್ಯಕ್ಸೆಸ್ ಏನಕ್ಕೆ ಮಾಡುತ್ತೆ ಈ ಥರದ್ದು ಒಂದು ಗುಡ್ ಗವರ್ನೆನ್ಸ್ ಇಂಡೆಕ್ಸನ್ನು ಯಾಕೆ ಬಿಡುತ್ತೆ ಅಂತಂದರೆ, ಟು ಅಸೆಸ್ ದಿ ಸ್ಟೇಟಸ್ ಆಫ್ ದ ಗವರ್ನೆನ್ಸ್, ಅದರದ್ದು ಇಂಪ್ಯಾಕ್ಟ್ ಏನಿದೆ, ವೇರಿಯಸ್ ಆಫ್ ದಿ ಇಂಟರ್ವೆನ್ಷನ್ಸ್ ಟೇಕನ್ ಅಪ್ ಬೈ ದ ಸ್ಟೇಟ್ ಗೌರ್ಮೆಂಟ್ಸ್ ಮತ್ತು ಯೂನಿಯನ್ ಟೆರಿಟರಿಗಳು, ಆ ರಾಜ್ಯಗಳ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವ ರೀತಿ ಆಡಳಿತ ನಿರ್ವಹಣೆ ಆಗ್ತಾ ಇದೆ, ಸ್ಟೇಟಸ್ ಆಫ್ ದ ಗವರ್ನೆನ್ಸ್ನ ಇದು ಒಂದು ಮಾನಿಟರ್ ಮಾಡೋದಕ್ಕೆ ರಾಜ್ಯಗಳ ನಡುವೆ ಇದನ್ನು ಮಾಡುತ್ತೆ. ಅದೊಂದು ಹೆಲ್ತಿ ಕಾಂಪಿಟೇಷನ್ ಆಗುತ್ತೆ. ಇದ್ರ ಮೂಲಕ ನಾವು ಎಷ್ಟು ಇಂಪ್ರೂವ್ ಆಗಬೇಕು, ನಾವು ಪಕ್ಕದ ರಾಜ್ಯದಕ್ಕಿಂತ ನಾವು ಹಿಂದೆ ಉಳಿದಿದ್ದೀವಿ, ನಮ್ಮ ಗೌರ್ನೆನ್ಸ್ ಇನ್ನೂ ಎಷ್ಟು ಇಂಪ್ರೂವ್ ಮಾಡಬೇಕು, ನಾವು ಇದಕ್ಕೆ ಯಾವುದಕ್ಕೆ ಸುಧಾರಣೆ ಕಾಯ್ದೆಗಳನ್ನು ತರ್ಬೋದು ಅನ್ನೋದಕ್ಕೆ ಸರ್ಕಾರ ತನ್ನೊಳಗೆ ಚಿಂತನೆ ಮಾಡಿ ತನ್ನ ಸಾರ್ವಜನಿಕರಿಗೆ ಉತ್ತಮವಾಗಿ ಆಡಳಿತ ವ್ಯವಸ್ಥೆಯನ್ನು ಕೊಡೋದಕ್ಕೋಸ್ಕರ ತಾವು ಮಾನಿಟರ್ ಮಾಡೋದಕ್ಕೋಸ್ಕರ ಒಂದು ಗುಡ್ ಗವರ್ನೆನ್ಸ್ ಇಂಡೆಕ್ಸ್ ಅನ್ನೋದನ್ನು ಭಾರತ ಸರ್ಕಾರ ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಪ್ರಮುಖವಾಗಿ 10 ಸೆಕ್ಟ್ರನ್ನ ಆಯ್ಕೆ ಮಾಡುತ್ತೆ. 10 ಸೆಕ್ಟರ್ಗಳಂತಂದರೆ ಕೃಷಿ, ಅರಣ್ಯ ಇರ್ಬೋದು, ಪರಿಸರ ಇರ್ಬೋದು, ಮತ್ತು ನಾಗರಿಕ ಸೌಲಭ್ಯಗಳು, ಈ ರೀತಿಯಾಗಿ 10 ಸೆಕ್ಟರ್ಗಳನ್ನು ಅದು ಡಿವೈಡ್ ಮಾಡ್ಕೊಳ್ಳುತ್ತೆ. ಇದನ್ನು ಯಾರು ಪ್ರಿಪೇರ್ ಮಾಡ್ತಾರೆ ಯಾರು ಅಂತಂದರೆ, ಮಿನಿಸ್ಟ್ರಿ ಆಫ್ ದಿ ಪರ್ಸನಲ್ ಪಬ್ಲಿಕ್ ಗ್ರೀವಿಯನ್ಸ್ ಆ್ಯಂಡ್ ಪೆನ್ಷನ್, ಈ ಇಲಾಖೆ ಈ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ನ ಇದನ್ನು ಪ್ರಿಪೇರ್ ಮಾಡುತ್ತೆ. ಹಾಗೆ ಇವತ್ತು ಪ್ರತಿ ವರ್ಷ ಡಿಸೆಂಬರ್ 25ರಿಂದ 25ನೇ ತಾರೀಕಂದು ಈ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ನ ರಿಲೀಸ್ ಮಾಡ್ತಾರೆ. ಇವತ್ತಿನ ಪ್ರಕಾರ ಇವತ್ತು ಬಿಡುಗಡೆ ಆಗಿರ್ತಕ್ಕಂಥದ್ರಲ್ಲಿ ಗುಜರಾತ್, ಬಿಗ್ ಸ್ಟೇಟ್ಗಳಲ್ಲಿ ಗುಜರಾತ್, ಮಹಾರಾಷ್ಟ್ರ ಇದು ಗುಡ್ ಗವರ್ನೆನ್ಸ್ನ ಅಚೀವ್ ಮಾಡಿದ್ದಾವೆ. ಮತ್ತು ಯೂನಿಯನ್ ಟೆರಿಟರಿಯಲ್ಲಿ ಡೆಲ್ಲಿ ಗುಡ್ ಗವರ್ನೆನ್ಸಲ್ಲಿ ಇಂಡೆಕ್ಸಲ್ಲಿ ಅಚೀವ್ ಮಾಡಿದೆ. ಹಾಗೆ ಮುಂದುವರೆದು GS3 ಪೇಪರ್ಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಮಾನಿಟರಿ ಪಾಲಿಸಿ ಇಸ್ ದ ಫೈನಾನ್ಷಿಯಲ್ ಇನ್ಕ್ಲೂಸಿವ್ ಅಂತ ಹೇಳ್ತಾರೆ. ಇದು ಎಕನಾಮಿಕ್ಸ್ಗೆ GS3 ಪೇಪರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಇಂಡಿಯಾಸ್ ಮಾನಿಟರಿ ಪಾಲಿಸಿ ಏನಿದೆ ಈಸ್ ಡಿಸೈನ್ ಫೈನಾನ್ಷಿಯಲಿ ಇನ್ಕ್ಲೂಸಿವ್. ನಾವು ಏನು ಮಾನಿಟರಿ ಪಾಲಿಸಿ ಅನ್ನೋದು ಏನಿದೆ RBI ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು ಮಾನಿಟರಿ ಪಾಲಿಸಿ. ಇದರಲ್ಲಿ 6 ಜನ ಮಾನಿಟರಿ ಪಾಲಿಸಿನ ಫಾರ್ಮ್ ಮಾಡಿದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಇರುತ್ತೆ. ಇದರಲ್ಲಿ 6 ಜನ ಇರ್ತಾರೆ. ಅದರಲ್ಲಿ ಗವರ್ನರ್ ಯಾರು
RBIನ ಮುಖ್ಯ ಗವರ್ನರ್ ಇರ್ತಾರೆ, ಇದರಲ್ಲಿ ಚೇರ್ಪರ್ಸನ್ ಆಗಿರ್ತಾರೆ, ಮತ್ತು ಸರ್ಕಾರದಿಂದನೂ ಕೂಡ ಇದರಲ್ಲಿ ರೆಪ್ರೆಸೆಂಟೇಟಿವ್ ಇರ್ತಾರೆ. ಇದರಲ್ಲಿ ಮಿನಿಮಮ್ ಕೋರಮ್, ಇವರು ಸೇರಿ ತೀರ್ಮಾನ ತೆಗೋಬೇಕು ಅಂತಂದರೆ ಮಿನಿಮಮ್ 4 ಜನ ಮೆಂಬರ್ ಇರಬೇಕಾಗುತ್ತೆ. ವರ್ಷದಲ್ಲಿ ಇವರು ಕನಿಷ್ಠ 4 ಬಾರಿ ಇವರು ಮೀಟ್ ಆಗಲೇಬೇಕಾಗುತ್ತೆ. ಇವರ ಮೂಲ ಉದ್ದೇಶ ಏನು MPCದು ಅಂತಂದರೆ, ದೇಶದಲ್ಲಿ ಹಣದುಬ್ಬರವನ್ನು ಇವರು ನಿಯಂತ್ರಣದಲ್ಲಿರಿಸೋದಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಅಂತಂದರೆ ಇನ್ಫ್ಲೇಷನನ್ನು ಇವರು ಕಂಟ್ರೋಲಲ್ಲಿ ಇಡಬೇಕು. ಇನ್ಫ್ಲೇಷನ್ ಟಾರ್ಗೆಟ್ ಎಷ್ಟು ಇರುತ್ತೆ ಇವರಿಗೆ ಅಂತಂದರೆ 4% ಇದೆ. ಇದಕ್ಕೆ +or-2 ಆಗ್ಬೋದು, ಅಂದರೆ 6 ಆಗ್ಬೋದು ಮತ್ತು ಕಡಿಮೆ ಆಗ್ಬೋದು. ಇದಕ್ಕೆ 4 +or-2ನಲ್ಲಿ ಇರಬೇಕು. ಇನ್ಫ್ಲೇಷನ್ನು ಅದೊಂದು ನಮಗೆ ಅದು ಬೇಕು, ಅದನ್ನು ನಾವು ಪೂರ್ತಿಯಾಗಿ ರಿಜೆಕ್ಟ್ ಮಾಡೋಕ್ಕಾಗಲ್ಲ. ಅದನ್ನು ಎಷ್ಟು ಸಮತೋಲನದಲ್ಲಿ ಇತ್ತು ಅಂತಂದರೆ ದೇಶ ಅಭಿವೃದ್ಧಿ ಕಡೆಗೆ ಸಾಗೋದಕ್ಕೆ ಈ ಇನ್ಫ್ಲೇಷನ್ ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಸ್ಟ್ಯಾಂಡರ್ಡಾಗಿ 4 +or-2 ಅಂತೇಳಿ ಇದನ್ನು ನಾವು ಟಾರ್ಗೆಟ್ ಮಾಡಿಟ್ಟಿದ್ದೀವಿ. ಈ ನಮ್ಮ ಇನ್ಫ್ಲೇಷನ್ ಇಷ್ಟರೊಳಗೆ ಇರಬೇಕು ಅನ್ನೋದನ್ನು ಟಾರ್ಗೆಟು. ಇದರಿಂದ ಬೆಲೆಗಳ ಪದಾರ್ಥಗಳು ಏನು ಅದರ ಏರಿಕೆ ಇದೆ, ಅದು ನಾಗಾಲೋಟದಲ್ಲಿ ಏರ್ದೇನೆ ಇದು ಮಿತಿಯೊಳಗಿತ್ತು ಅಂತಂದರೆ ಅಲ್ಲಿರೋ ಆ ದೇಶದ ನಾಗರಿಕರಿಗೆ ಇದು ಸಹಾಯ ಆಗುತ್ತೆ, ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿಗೆ ಇದು ಕೂಡ ಸಹಾಯ ಆಗುತ್ತೆ. ಹಾಗಾಗಿ ಈ ರೀತಿಯಾದ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋದಕ್ಕೆ, ನಿಗಾ ವಹಿಸೋದಕ್ಕೆ ಅಂತಲೇ ಇದು MPC ಇದೆ. ಇದು RBIನ 1934 ಆ್ಯಕ್ಟ್ ಕೆಳಗಡೆ ಇದು MPCಗೆ ಇದಕ್ಕೆ ಸ್ಥಾನಮಾನವನ್ನು ಕಲ್ಪಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡಬೇಕು. ಇನ್ಫ್ಲೇಷನ್ನ ನೀವು ಕಂಟ್ರೋಲ್ ಮಾಡಬೇಕು ಅಂತಂದರೆ ಜನದ ಹತ್ರ ಅವ್ರ ಹತ್ರ ಹಣ ಇರಬೇಕಾಗುತ್ತೆ. ಇಂಡಿಯಾಸ್ ಮಾನಿಟರಿ ಪಾಲಿಸೀಸ್ ಬೈ ಡಿಸೈನ್ ಫೈನಾನ್ಷಿಯಲಿ ಇನ್ಕ್ಲೂಸಿವ್. ಅವ್ರನ್ನ ಆರ್ಥಿಕವಾಗಿ ನೀವು ಒಳಗೊಂಡಿದ್ದಾಗ ಮಾತ್ರ ನೀವು ಅವ್ರನ್ನ ಹೊರಗೆ ತರಬೇಕು. ಆರ್ಥಿಕ ಅಭಿವೃದ್ಧಿಯ ಒಳಗಡೆ ಸಾರ್ವಜನಿಕರನ್ನು ನೀವು ತಂದಾಗ, ನೀವು ಯಾವುದೇ ರೀತಿಯ ಟಾರ್ಗೆಟ್ಗಳನ್ನು ಸೆಟ್ ಮಾಡಿದಾಗ ಅವರು ಅದಕ್ಕೆ ಹೊಂದಾಣಿಕೆ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಇದು ಮುಖ್ಯವಾಗಿ ಫೈನಾನ್ಷಿಯಲಿ ಇನ್ಕ್ಲೂಸಿವ್ ಆಗಬೇಕು. ಮತ್ತು ದ ಎವಿಡೆನ್ಸ್ ವಿಚ್ ಇಸ್ ಸ್ಟಿಲ್ ಕಲ್ಸಿಂಗ್ ಆ್ಯಂಡ್ ಇನ್ಕ್ರೀಸ್ಡ್ ದ ಇನ್ಕ್ಲೂಷನ್ ಓವರ್ ದ ಟೈಮ್ ಎನ್ಹಾನ್ಸ್ ದ ಪಾಲಿಸಿ ಎಫೆಕ್ಟಿವ್ನೆಸ್. ಈ ಮಾನಿಟರಿ ಪಾಲಿಸಿ ಇನ್ನೂ ಎಫೆಕ್ಟಿವ್ ಆಗಿ ಅವ್ರು ಅಂದ್ಕೊಂಡಿದ್ದು ಕಾರ್ಯಾಚರಣೆಗೊಳಿಸಬೇಕು ಅಂತಂದರೆ ಹೆಚ್ಚಾಗಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಬೇಕು. ಅದಕ್ಕೆ ಎವಿಡೆನ್ಸ್ ಕೂಡ ಇದೆ. ಮತ್ತು ಇಂಟಾಲರೆನ್ಸ್ ಟು ದಿ ಇನ್ಫ್ಲೇಷನ್, ನೀವು ಆಗುವಂಥ ಹಣದುಬ್ಬರವನ್ನು ಜನ ತಡ್ಕೋಬೇಕು ಅಂತಂದ್ರೂ ಅವರು ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಿದ್ದಾಗ ಮಾತ್ರ ಈ ಥರ ಹಣದುಬ್ಬರವನ್ನು ಹೊಡೆತವನ್ನು ಅವರು ತಡ್ಕೋಬೋದು. ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್ ಈಸ್ ಡಿಫೈನ್ಡ್ ಆಸ್ ದಿ, ಅಂದರೆ ಇದು ಇನ್ಕ್ಲೂಷನ್ ಅನ್ನೋದಕ್ಕೆ ಏನು ಅನ್ನೋದಕ್ಕೆ ಒಂದು ಸ್ಟ್ಯಾಂಡರ್ಡ್ ಡೆಫಿನಿಷನ್ ಅಷ್ಟೇ. ಇದು ಆಸ್ ದಿ ಅವೈಲೇಬಿಲಿಟಿ ಆ್ಯಂಡ್ ಈಕ್ವಾಲಿಟಿ ಆಫ್ ದಿ ಆಪರ್ಚುನಿಟೀಸ್. ಯಾವುದಕ್ಕೆ? ಟು ಆ್ಯಕ್ಸಸ್ ದ ಫೈನಾನ್ಷಿಯಲ್ ಸರ್ವಿಸಸ್. ಅವರಿಗೆ ನಿರಂತರವಾಗಿ ದೊರೀತಾ ಇರಬೇಕು, ಮತ್ತು ಸಮಾನಾಂತರವಾಗಿ ದೊರೀಬೇಕು, ಯಾವಾಗಲೂ ದೊರೀಬೇಕು, ಮತ್ತು ಸಮಾನ ಅವಕಾಶಗಳು ಅವ್ರ ಮುಂದೆ ಇರಬೇಕು. ಯಾವುದ್ಯಾವುದು ಅಪ್ರೋಪ್ರಿಯೇಟ್ ಆಗಿರಬೇಕು, ಅದಕ್ಕೆ ಕಾಲಕ್ರಮಕ್ಕೆ ಸಿಗ್ತಾ ಇರಬೇಕು, ಮತ್ತು ಅಫೋರ್ಡಬಲ್ ಆಗಿರಬೇಕು. ಅವನಿಗೆ ಅದನ್ನು ಕೊಂಡ್ಕೊಳ್ಳೋಷ್ಟು ಅಥವಾ ಅದನ್ನು ಅನುಭವಿಸೋಷ್ಟು ಆತನಿಗೆ ಸಾಮರ್ಥ್ಯ ಇರಬೇಕು, ಮತ್ತು ನಿಗದಿತ ಸಮಯಕ್ಕೆ ಸಿಗಬೇಕು, ಟೈಮ್ಲಿ. ಯಾವುದು? ಪ್ರಾಡಕ್ಟ್ಸು ಮತ್ತು ಸರ್ವಿಸಸ್, ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ಗಳು. ಅದು ಯಾವುದೇ ಆಗಿರಲಿ, ಬ್ಯಾಂಕ್ನಲ್ಲಿ ಅಕೌಂಟ್ ತೆರೆಯೋದಾಗಿರಲಿ, ಬ್ಯಾಂಕ್ ಲೋನ್ ಆಗಿರಲಿ, ಮತ್ತು ಈಕ್ವಿಟಿ ಲಾಭ ಇರಲಿ, ಮತ್ತು ಇನ್ಶೂರೆನ್ಸು, ಇವೆಲ್ಲವೂ ಕೂಡ ಪ್ರಾಡಕ್ಟ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್ಗಳಾಗುತ್ತೆ. ಈ ಎಲ್ಲವೂ ಕೂಡ ಅವನಿಗೆ ಅಫೋರ್ಡಬಲ್ ಆಗಿ, ಟೈಮ್ಲಿ ಆಗಿ, ಅಪ್ರೋಪ್ರಿಯೇಟಾಗಿ ದೊರೆತಾಗ ಆತ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಿದ್ದಾನೆ ಅಂತ ನಾವು ಹೇಳ್ಬೋದಾಗುತ್ತೆ. ಮತ್ತು ದೇರ್ ಇಸ್ ಎ 2-way ರಿಲೇಷನ್ಶಿಪ್ ಬಿಟ್ವೀನ್ ದ ಮಾನಿಟರಿ ಪಾಲಿಸಿ ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್ ನಡುವೆ ಇರತಕ್ಕಂಥ 2 ಸಂಬಂಧಗಳು, ಅವಿನಾಭಾವ ಸಂಬಂಧಗಳು ಅಂತಂದರೆ ಏನು ಅಂತಂದರೆ, ನಿಸ್ಸಂದೇಹವಾಗಿ, ಅನಾಂಬಿಗ್ಯೂಸ್ ಅಂತಂದರೆ ನಿಸ್ಸಂದೇಹವಾಗಿರ್ತಕ್ಕಂಥ ಸಂಬಂಧ ಏನು ಅಂತಂದರೆ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಈಸ್ ಏಬಲ್ ಟು ಡ್ಯಾಂಪನ್ ಇನ್ಫ್ಲೇಷನ್ ಆ್ಯಂಡ್ ಔಟ್ಪುಟ್ ವೊಲಟೈಲಿಟಿ. ಏನು ಹಣದುಬ್ಬರದಿಂದ ಆಗೋಂತಹ ಏನು ಹೊಡ್ತಾ ಇದೆ ಅದನ್ನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಿತ್ತು ಅಂತಂದರೆ ಅವನು ಸುಲಭವಾಗಿ ತಡಿಬೋದು. ಈಗ ನೋಡಿ, ಉದಾಹರಣೆಗೆ ನಾನು ಯಾವುದಾದ್ರೂ ಒಂದು ಬ್ಯಾಂಕ್ ಅಕೌಂಟ್ ನನ್ನ ಹತ್ರ ಇತ್ತು, ಅದ್ರ ಮೂಲಕ ನನಗೆ ಜನಧನ್ ಅಕೌಂಟ್ಗೆ ನನ್ನ ಹತ್ರ ಅದರಲ್ಲಿ ದುಡ್ಡು ಹಾಕಿದ್ದೆ, ನನ್ನ ಹತ್ರ ಒಂದು ATM ಕಾರ್ಡ್ ಇತ್ತು, ನಾನು ಫೈನಾನ್ಷಿಯಲಿ ಇನ್ಕ್ಲೂಷನ್ ಆಗಿದ್ದೀನಿ ಅಂತ ಅರ್ಥ. ನನಗೆ ಸಡನ್ನಾಗಿ ಪೆಟ್ರೋಲ್ ಪ್ರೈಸ್ ರೈಸ್ ಆಗುತ್ತೆ, ತರಕಾರಿ ಬೆಲೆ ರೈಸ್ ಆಗುತ್ತೆ, ಈ ಎಲ್ಲ ಬೆಲೆಗಳು ರೈಸ್ ಆಗಿದಾಗ ವೊಲಟಿಲಿಟಿ ಕ್ರಿಯೇಟ್ ಆಗುತ್ತೆ. ಇದು ಇನ್ಫ್ಲೇಷನ್ನಿಂದ ಇದರಲ್ಲಿ ನನ್ನ ಮೇಲೆ ಪರಿಣಾಮ ಬೀರೋಕ್ಕೆ ಶುರುವಾಗುತ್ತೆ. ಆವಾಗ ನನ್ನ ಹತ್ರ ಸ್ವಲ್ಪ ಹಣ ಇತ್ತು ಅಂತಂದರೆ, ನಾನು ಹಣಕಾಸಿನ ವ್ಯವಸ್ಥೆಗೆ ನಾನು ಒಳಗೊಂಡಿದ್ದೆ ಅಂತಂದರೆ ನನ್ನ ಹತ್ರ ದುಡ್ಡಿರುತ್ತೆ. ಆವಾಗ ನಾನು ಸುಲಭವಾಗಿ ಆ ಸಂದರ್ಭಕ್ಕೆ ನಾನು ಬಚಾವಾಗ್ಬೋದು, ಹಣದುಬ್ಬರವನ್ನು ನಾನು ದಾಟ್ಬೋದು. ಹಾಗಾಗಿ ನಮಗೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇದೆ. ಇದರಲ್ಲಿ ರಿಲೇಷನ್ಶಿಪ್ಪಲ್ಲಿ ಹೇಳ್ತಿರೋದು ಅದೇ, ಮಾನಿಟರಿ ಪಾಲಿಸಿ ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್ ನಡುವೆ ಒಂದು ನಿಸ್ಸಂದೇಹವಾಗಿ ಒಂದು ಸಂಬಂಧ ಇದೆ. ಅದೇನು ಅಂತಂದರೆ, ಇವೆರಡೂ ಆಗಬೇಕು ಅಂತಂದರೆ ಇನ್ಕ್ಲೂಷನ್ ಆಗಿರಬೇಕು. ಅದಾದರೆ ಏನಾಗುತ್ತೆ ಅಂತಂದರೆ, ಏಬಲ್ ಟು ಡ್ಯಾಂಪನ್ ಇನ್ಫ್ಲೇಷನ್ ಆ್ಯಂಡ್ ಔಟ್ಪುಟ್ ವೊಲಟಿಲಿಟಿನ ನಾವು ಕಂಟ್ರೋಲ್ ಮಾಡ್ಕೋಬೋದು. ಹಾಗೆ ದಿಸ್ ಈಸ್ ಅಚೀವ್ಡ್ ಬೈ ಏನು ಮಾಡ್ಬೋದು, ಅಚೀವ್ಡ್ ಬೈ ಸ್ಮೂತಿಂಗ್ ಕನ್ಸಂಪ್ಷನ್ ಏನಿದೆ ಅದನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಹೇಗೆ? ಎನೇಬಲಿಂಗ್ ಪೀಪಲ್ ಟು ಡ್ರಾ ಡೌನ್ ಫೈನಾನ್ಷಿಯಲ್ ಸೇವಿಂಗ್ಸ್. ಅವರಿಗೆ ಹಣಕಾಸುಗಳನ್ನು, ಅವರಿಗೆ ಸೇವೆಗಳನ್ನು ಒದಗಿಸೋದ್ರ ಮೂಲಕ ಅಥವಾ ಅವರ ಆರ್ಥಿಕ ಸ್ಥಿತಿ ಉತ್ತಮಗೊಳಿಸೋದ್ರ ಮೂಲಕ. ಹೇಗೆ ಉತ್ತಮಗೊಳ್ಳಬೇಕು? ಅವರು ಸೇವಿಂಗ್ಸ್ನ ಮಾಡಬೇಕಾಗುತ್ತೆ. ಅವರು ತಮ್ಮ ಡಿಫಿಕಲ್ಟಿ ಟೈಮ್ಸ್, ಅವರ ಮುಂದೆ ಯಾವುದಾದ್ರೂ ಸಂದಿಗ್ಧದ ಪರಿಸ್ಥಿತಿ, ತುರ್ತು ಪರಿಸ್ಥಿತಿಗಳಿಗೆ ಅವರಿಗೆ ಹಣಕಾಸು ಅವ್ರಿಗೆ ವ್ಯವಹಾರಕ್ಕೆ ಅವರಿಗೆ ಹಣಕಾಸು ಅಗತ್ಯ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವ್ರನ್ನ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮಾಡಿರಬೇಕಾಗುತ್ತೆ ನಾವು. ಹಾಗೆ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೆ ಇಂಡೆಕ್ಸ್ ಇದೆ ಒಂದು,
ಅದನ್ನು ಆರ್ ಬಿ ಐ ಪ್ರತಿ ವರ್ಷ ರಿಪೋರ್ಟ್ನ ಬಿಡುಗಡೆ ಮಾಡುತ್ತೆ. ಫೈನಾನ್ಷಿಯಲ್ ಇನ್ಕ್ಲೂಷನ್ ರಿಪೋರ್ಟ್ನ ಯಾರು ಬಿಡುಗಡೆ ಮಾಡ್ತಾರೆ? ಆರ್ ಬಿ ಐ ಬಿಡುಗಡೆ ಮಾಡುತ್ತೆ. ಇದನ್ನು ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡೋವಂಥದ್ದು. ಇದರಲ್ಲಿ 0ಇಂದ 100 ಒಂದು ಸ್ಕೇಲ್ ಇರುತ್ತೆ. 100 ಅಂತಂದರೆ ಎಕ್ಸ್ಕ್ಲೂಷನ್, ಅವನು ಹೊರಗುಳಿದಿದ್ದಾನೆ ಸೇವೆಯಿಂದ ಅಂತ. ಇನ್ಕ್ಲೂಷನ್ ಅಂತಂದರೆ ಆತ ಒಳಗೊಂಡಿದ್ದಾನೆ ಸೇವೆಯಲ್ಲಿ ಅಂತ. 0ಇಂದ 100 ತನಕ ಒಂದು ಸ್ಕೇಲ್ ಇರುತ್ತೆ. ಇದು ಆರ್ ಬಿ ಐನೇ ಹೇಳಿರೋ ಪ್ರಕಾರ 2019ರಲ್ಲಿ ಒಂದು ಸ್ಟ್ರಾಟಜಿನ ಕಾರ್ಯತಂತ್ರವನ್ನು ಅದು ಬಿಡುಗಡೆ ಮಾಡಿದೆ. ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ನಾವು ದೇಶದ ಜನರನ್ನು ಹೇಗೆ ಆರ್ಥಿಕವಾಗಿ ಅವರನ್ನು ಒಳಗೊಳ್ಳುವಿಕೆ ಮಾಡಬಹುದು, ಯಾವೆಲ್ಲ ನಾವು ಪರಿಣಾಮಕಾರಿಯಾಗಿ ಜಾರಿಗೊಳಿಸ್ಬೋದು, ಅದಕ್ಕಿರ್ತಕ್ಕಂಥ ಕಾರ್ಯತಂತ್ರಗಳೇನೋದನ್ನು ಒಂದು ರಿಪೋರ್ಟ್ನ ಬಿಡುಗಡೆ ಮಾಡಿದೆ. ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ರಿಪೋರ್ಟ್ ಯಾರ್ದು? ಇದು ಸ್ಟ್ರಾಟಜಿ ರಿಪೋರ್ಟ್ ಯಾರ್ದು ಅಂತಂದರೆ ಇದು ಕೂಡ ಆರ್ ಬಿ ಐದಾಗಿದೆ. ಹಾಗೆ ದೇಶದಲ್ಲಿ ಇದುವರೆಗೂ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅನ್ನೋದ್ರ ಬಗ್ಗೆ ಯಾವ ರೀತಿ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ ಅಂತ ನಾವು ನೋಡೋದಾದರೆ, ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್, ರಾಷ್ಟ್ರೀಕರಣ ಮಾಡಿದ್ದ ಬ್ಯಾಂಕ್ಗಳನ್ನು ಪ್ರಮುಖವಾಗಿ ಇದೇ ಉದ್ದೇಶಕ್ಕೆ. ಇದು ಬಡವರಿಗೆ ಸಾಲ ಕೊಡ್ತಿಲ್ಲ, ಬೇಕಾಗಿರೋರಿಗೆ ಮಾತ್ರನೇ ಸಾಲ ಕೊಡ್ತಾ ಇದ್ದಾವೆ, ಮತ್ತು ಬೇಕಾಗಿರೋ ವಲಯಗಳಿಗೆ ಮಾತ್ರ ಸಾಲ ಕೊಡ್ತಾ ಇದ್ದಾವೆ. ಹಾಗಾಗಿ ಸರ್ಕಾರ ಇದನ್ನು ರಾಷ್ಟ್ರೀಕರಣಗೊಳಿಸಿ ಬೇಕಾಗಿರ್ತಕ್ಕಂತಹ ಕೃಷಿಗೆ ಮತ್ತು ಬಡವರ್ಗದವರಿಗೆ, ರೈತ ವರ್ಗದವರಿಗೆ ಸಾಲ ಕೊಡೋ ಥರ ಬ್ಯಾಂಕ್ಗಳಿಗೆ ಆದೇಶ ಮಾಡ್ತು. ಹಾಗಾಗಿ ಆದೇಶ ಮಾಡಿದ್ದನ್ನು ಅವು ಪಾಲಿಸಲಿಲ್ಲ ಅಂತಂದರೆ ಸರ್ಕಾರ ಕ್ರಮಗಳನ್ನು ಕೈಗೊಳ್ಬೋದು. ಯಾಕೆ ಅಂತಂದರೆ ಅವು ರಾಷ್ಟ್ರೀಕೃತ ಬ್ಯಾಂಕ್ ಆಗಿದ್ದಾವೆ ಮತ್ತು ಭಾರತ ಸರ್ಕಾರ ಅದ್ರ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣವನ್ನು ಹೊಂದಿರುತ್ತೆ. ಮತ್ತು ಇಂಟ್ರೊಡಕ್ಷನ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್ಸ್, ಆರ್ ಆರ್ ಬಿ ಅಂತ ಏನು ಕರಿತೀವಿ, ಗ್ರಾಮೀಣ ಮಟ್ಟದಲ್ಲಿ ಬ್ಯಾಂಕ್ಗಳನ್ನು ತೆರೆಯಿತು. ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯಾರು ಬ್ಯಾಂಕ್ಗಳ ವ್ಯವಸ್ಥೆಗೆ ಒಳಪಡದೇ ಇರೋರನ್ನು ಕೂಡ ಅವರಿಗೆ ಈ ವ್ಯವಸ್ಥೆ ಒಳಗೆ, ಆರ್ಥಿಕ ವ್ಯವಸ್ಥೆ ಒಳಗೆ ಅವರನ್ನು ಕರೆತರುವಂತಹ ಪ್ರಯತ್ನವಾಗಿ. ಮತ್ತು ಪ್ರಧಾನಮಂತ್ರಿ ಜನಧನ್ ಯೋಜನಾ, ಈಗ ಅದರಲ್ಲಿ ಇದು ಶೂನ್ಯ ಖಾತೆ ಅಂತಲೂ ಕರೀತಾರೆ, ಝೀರೋ ಬ್ಯಾಂಕ್ ಅಕೌಂಟ್. ಇದು ಈಗ ಪ್ರಸ್ತುತ 42 ಕೋಟಿಯಷ್ಟು ಖಾತೆದಾರರು ಬ್ಯಾಂಕ್ ಅಕೌಂಟ್ಗಳನ್ನು ಪ್ರಧಾನಮಂತ್ರಿ ಜನಧನ್ ಯೋಜನೆಯಲ್ಲಿ ಹೊಂದಿದ್ದಾರೆ. ಇದ್ರ ಮೂಲಕ ನಾವು ಜನಧನ್ ಯೋಜನೆ ಮೂಲಕ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಏನು ಫಲಾನುಭವಿಗಳು ನೇರವಾಗಿ ಅವರಿಗೆ ಫಲಾನುಭವಿಗಳಿಗೆ ವರ್ಗಾವಣೆ ಆಗೋಂಥದ್ದು. ಹಾಗೆ ಜನಧನ್ ಇರ್ಬೋದು, ಸುರಕ್ಷಾ ಭೀಮಾ ಯೋಜನೆ, ಸುರಕ್ಷೆ ಅವರಿಗೆ, ಸಾಮಾನ್ಯ ನಾಗರಿಕರಿಗೆ ಸುರಕ್ಷೆ 2 ಲಕ್ಷದವರೆಗೂ ಆಕ್ಸಿಡೆಂಟಲ್ ಡೆತ್ ಆದರೆ, ಮತ್ತು ಜೀವನ್ ಜ್ಯೋತಿ ಭೀಮಾ ಯೋಜನೆ ಈ ಥರದ್ದು. ಮತ್ತು ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ಸ್ಗಳು, ಎಲ್ಲಿ ಬ್ಯಾಂಕ್ಗಳಿರಲ್ಲ, ಇದು ದೇಶದಲ್ಲಿ ಸುಮಾರು ಬ್ಯಾಂಕ್ಗಳಿಂದ ಹೆಚ್ಚಾಗಿ ಪೋಸ್ಟ್ ಆಫೀಸ್ಗಳು ಸುಮಾರಾಗಿ ಎಲ್ಲ ಒಂದೊಂದು 2-3 ಹಳ್ಳಿಗಳ ನಡುವೆ ಇದೇ ಇರುತ್ತೆ ಪೋಸ್ಟ್ ಆಫೀಸು. ಅಂಥದ್ರಲ್ಲೂ ಕೂಡ ನೀವು ಹೋಗಿ ಖಾತೆ ತೆರಿಬೋದು. ಅಲ್ಲಿಂದ ಕೂಡ ನೀವು ಮನಿ ಆರ್ಡರ್ ಮಾಡ್ಬೋದು, ಬ್ಯಾಂಕ್ ಸೇವಿಂಗ್ಸ್ನ ಮಾಡ್ಬೋದು. ಇತ್ತೀಚೆಗೆ ಪೋಸ್ಟಲ್ ಬ್ಯಾಂಕಲ್ಲೂ ಕೂಡ ಎ ಟಿ ಎಮ್ ಕಾರ್ಡು ಈ ಥರದ್ದೆಲ್ಲ ಕೂಡ ಇಲ್ಲಿ ಶುರುವಾಗಿದೆ. ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನಿಗೆ 3 ಪ್ಯಾರಾಮೀಟರ್ಸ್ ಇರುತ್ತೆ. ಇವರು ಆರ್ ಬಿ ಐನಲ್ಲಿ ಹೇಳಿರೋ ಪ್ರಕಾರ ಆಕ್ಸಿಸ್, ನನಗೆ ಎಲ್ಲಿವರೆಗೂ ಇದನ್ನು ನಾನು ಆಕ್ಸೆಸ್ ಮಾಡ್ಬೋದು ಅನ್ನೋದಕ್ಕೆ 35% ಇದರಲ್ಲಿ ಪರ್ಸೆಂಟೇಜನ್ನು ಡಿವೈಡ್ ಆಗಿದೆ. ಈ 3 ಪ್ಯಾರಾಮೀಟರ್ಗಳಿಂದ ನಾವು ಫೈನಾನ್ಷಿಯಲ್ ಇನ್ಕ್ಲೂಷನ್ ಎಷ್ಟಾಗಿದೆ ಒಂದು ಸಮಾಜ ಅನ್ನೋದನ್ನು ನಾವು ಗುರುತಿಸ್ಬೋದಾಗಿದೆ. ಮತ್ತು ಬಳಕೆ, ಯೂಸೇಜ್ 45% ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಕ್ವಾಲಿಟಿ, ಯಾವ ಮಟ್ಟದಲ್ಲಿ, ಗುಣಮಟ್ಟದಲ್ಲಿ ನಾವು ನಮಗೆ ಸೇವೆಗಳು ಸಿಗುತ್ತೆ ಅನ್ನೋದಕ್ಕೆ 20% ಇದರಲ್ಲಿ ಸ್ಕೋರ್ ಇರುತ್ತೆ. ಈ ಎಲ್ಲ ಸೇರಿಸಿ ಒಂದು ಸಮಾಜ ಅಥವಾ ಒಂದು ವರ್ಗ ಇದರಲ್ಲಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಿದೆ ಅನ್ನೋದನ್ನು ತೀರ್ಮಾನ ಮಾಡ್ಬೋದಾಗಿದೆ. ಹಾಗೆ ಈ ಎಡಿಟೋರಿಯಲಲ್ಲಿ ಡಿಸ್ಕಷನ್ ಮಾಡಿರೋ ಥರನೇ ಏನಿದೆ, ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಹೇಳ್ತಿದ್ದಾರೆ. ಹೆಡ್ಲೈನ್ ಇನ್ಫ್ಲೇಷನಲ್ಲಿ ಫುಡ್ ಮತ್ತು ಫ್ಯೂಯಲ್ ಎರಡೂ ಕೂಡ ಇನ್ವಾಲ್ವ್ ಆಗಿರುತ್ತೆ ಈ ಬ್ಯಾಸ್ಕೆಟಲ್ಲಿ. ಹೆಡ್ಲೈನ್ ಇನ್ಫ್ಲೇಷನಲ್ಲಿ ಬ್ಯಾಸ್ಕೆಟಲ್ಲಿ ಫುಡ್ಡು ಮತ್ತು ಫ್ಯೂಯಲ್ ಎರಡೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅದ್ರ ಜೊತೆ ಬೇರೆ ಆರ್ಟಿಕಲ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೋಡಿ, ಡೆವಲಪಿಂಗ್ ನೇಷನ್ಗಳಲ್ಲಿ ಸುಮಾರು 30-40% ಫುಡ್ ಆ್ಯಂಡ್ ಫ್ಯೂಯಲ್ಲೇ ಆ ದೇಶದ ಹೆಡ್ಲೈನ್ ಇನ್ಫ್ಲೇಷನ್ನಲ್ಲಿ ಪ್ರಮುಖವಾಗಿ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಆಹಾರ ಮತ್ತು ಇಂಧನಗಳಿಗೆ ಖರ್ಚು ಮಾಡುವಂಥದ್ದು, ಇಂಧನಗಳಿಗೆ ಪ್ರಾಮುಖ್ಯತೆ ಇರುತ್ತಲ್ಲಿ. ಹಾಗೆ ಇನ್ನೊಂದು ಇನ್ಫ್ಲೇಷನ್ ಅಂದರೆ ಕೋರ್ ಇನ್ಫ್ಲೇಷನ್ ಅಂತ. ಇದರಲ್ಲಿ ಕೋರ್ ಇನ್ಫ್ಲೇಷನ್ ಅಂತಂದರೆ ಹೆಡ್ಲೈನ್ ಇನ್ಫ್ಲೇಷನ್ ಬಿಟ್ಟು ಮೈನಸ್, ಅದರಲ್ಲಿ ಹೆಡ್ಲೈನ್ ಇನ್ಫ್ಲೇಷನ್ ಒಳಗಡೆ ನೀವು ಫುಡ್ ಮತ್ತು ಫ್ಯೂಯಲ್ನ ತೆಗೆದುಹಾಕಿ ನೋಡಿದರೆ ನೀವು ಅದನ್ನು ನಮಗೆ ಕೋರ್ ಇನ್ಫ್ಲೇಷನ್ ಆಗಿ ಕಾಣುತ್ತೆ. ಇದು ಲೆಸ್ ವಾಲಟೈಲ್ ಆಗಿರುತ್ತೆ ದೆನ್ ದ ಹೆಡ್ಲೈನ್ ಇನ್ಫ್ಲೇಷನ್. ಕೋರು ಯಾವಾಗಲೂ ಲೆಸ್ ವಾಲಟೈಲ್ ಇನ್ಫ್ಲೇಷನ್ಗಿರುತ್ತೆ. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ಅಂದರೆ ಹೆಡ್ಲೈನ್ಗೆ. ಯಾಕೆ ಅಂತಂದರೆ ಹೆಡ್ಲೈನಲ್ಲಿ ಫುಡ್ ಇರುತ್ತೆ ಮತ್ತು ಫ್ಯೂಯಲ್ ಇರುತ್ತೆ. ಫುಡ್ ಪ್ರೈಸಸ್ಸು, ತರಕಾರಿ ಬೆಲೆಗಳು ಅಥವಾ ಬೇಳೆಕಾಳು ಈ ಥರದ ಪದಾರ್ಥಗಳು, ಮೊಟ್ಟೆ ಈ ಥರದ ಬೆಲೆ ಏರ್ತಾನೆ ಇರುತ್ತೆ. ಹಾಗಾಗಿ ಅದು ವಾಲಟೈಲ್ ಆಗಿರುತ್ತೆ. ಯಾವಾಗ ಎಷ್ಟಿರುತ್ತೆ ಅಂತ ನಾವು ಈಸಿಯಾಗಿ ಗೆಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಮೋರ್ ವಾಲಟೈಲ್ ದೆನ್ ದ ಕೋರ್ ಇನ್ಫ್ಲೇಷನ್ಗೆ. ಹೆಡ್ಲೈನ್ ಇನ್ಫ್ಲೇಷನ್ ಯಾವಾಗಲೂ ಕೂಡ ಇದೊಂದು ವಾಲಟೈಲ್ ಆಗಿರುತ್ತೆ. ಬ್ಯಾಸ್ಕೆಟ್ಗಳಲ್ಲಿ 30-40% ಫುಡ್ ಆ್ಯಂಡ್ ಫ್ಯೂಯಲ್ಗೆ ನಾವು ವೇಟೇಜ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಮಾನಿಟರಿ ಪಾಲಿಸಿ ಏನಿದೆ, ಅವರು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅಂದರೆ ಹೆಚ್ಚಾಗಿ ಅವರು ಕೋರ್ ಇನ್ಫ್ಲೇಷನ್ ಮೇಲೆ ಏನಾದರೂ ಅವರು ಹೆಚ್ಚಾಗಿ ಟಾರ್ಗೆಟ್ ಮಾಡಿದರೆ ಅದರಿಂದ ವ್ಯಕ್ತಿಗತವಾಗಿ ಹೆಚ್ಚಾಗಿ ತೊಂದರೆ ಆಗುತ್ತೆ. ಯಾಕಂದರೆ ಎಲ್ಲ ವ್ಯಕ್ತಿಗಳಿಗೂ ಆಹಾರ ಮತ್ತು ಇಂಧನ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಹೆಚ್ಚಾಗಿ ಬಳಸತಕ್ಕಂಥದ್ದು, ಅವ್ರು ಖರ್ಚು ಮಾಡೋದ್ರ ಯಾವುದು ವಸ್ತುಗಳ ಮೇಲೆ ಅಂತಂದರೆ ಆಹಾರ ಮತ್ತು ಇಂಧನದ ಮೇಲೆ ಹೆಚ್ಚಾಗಿ ಖರ್ಚು ಮಾಡ್ತಾರೆ. ಹಂಗಾಗಿ ನಾವು ಮಾನಿಟರಿ ಪಾಲಿಸಿನ ನಾವು ನೋಡುವಾಗ ಹೆಡ್ಲೈನ್ ಇನ್ಫ್ಲೇಷನ್ನ ನಾವು ಕನ್ಸಿಡರ್ ಮಾಡದೆ ಬರೀ ಕೋರ್ ಇನ್ಫ್ಲೇಷನ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿ ಅಥವಾ ಅದರ ಮೇಲೆ ನಾವು ನಿಯಂತ್ರಣ ಮಾಡೋದಕ್ಕೆ MPCಲಿ ಟ್ರೈ ಮಾಡಿದರೆ ಹೆಡ್ಲೈನ್ ಇನ್ಫ್ಲೇಷನ್ ಇಲ್ಲಿ ಅನಾಥ ಆಗುತ್ತೆ. ಇದರಲ್ಲಿ ಬರ್ತಕ್ಕಂತಹ 100
ನೂರಾರೇನು ಕೋಟ್ಯಾಂತರ ಜನ ಏನಿದ್ದಾರೆ ಇಂಡಿವಿಜುವಲ್ಸ್ಗಳು ಅವರಿಗೆ ಇಲ್ಲಿ ದುಬಾರಿಯಾಗಿ ಪರಿಣಮಿಸುತ್ತೆ. ಹಾಗಾಗಿ RBI ಮಾನಿಟರಿ ಪಾಲಿಸಿ ಮಾಡುವಾಗ ಹೆಡ್ಲೈನ್ ಇನ್ಫ್ಲೇಷನ್ನ ಇದು ಕನ್ಸಿಡರ್ ಮಾಡಬೇಕಾಗುತ್ತೆ. ಮತ್ತು ಇಂಟ್ರೆಸ್ಟ್ ರೇಟ್ ಚೇಂಜ್ ಡಸ್ ನಾಟ್ ಮ್ಯಾಟರ್ ಸೋ ಮಚ್ ವೆನ್ ಫುಡ್ ಪ್ರೈಸ್ ರೈಸಸ್. MPCಲಿ ಏನು ಮಾನಿಟರಿ ಪಾಲಿಸಿ ಕಮಿಟಿಲಿ ಬಡ್ಡಿ ದರಗಳನ್ನು ಏರಿಸುತ್ತೆ, ರೆಪೋ ರೇಟ್ಗಳನ್ನು ಏರಿಸುತ್ತೆ, ರಿವರ್ಸ್ ರೆಪೋ ರೇಟ್ಗಳನ್ನು ಏರಿಸುವಂಥದ್ದು. ಈ ಥರದಲ್ಲಿ ಬಡ್ಡಿ ದರಗಳಲ್ಲಿ ಹೆಚ್ಚಾದ ತಕ್ಷಣ ಅವನ ಇನ್ಕಮ್ ಏನು ಅರ್ನ್ ಮಾಡ್ತಾನಲ್ಲ, ಅವನು ಫೈನಾನ್ಷಿಯಲಿ ಎಕ್ಸ್ಕ್ಲೂಡೆಡ್ ಈಸ್ ನಾಟ್ ಸೇವ್ಡ್ ಬಟ್ ಇನ್ಸ್ಟೆಡ್ ಕನ್ಸೂಮ್ಷನ್ ಈಸ್ ಇನ್ಕ್ರೀಸ್ಡ್. ಯಾರು ಫೈನಾನ್ಷಿಯಲಿ ಎಕ್ಸ್ಕ್ಲೂಡ್ ಆಗಿದ್ದಾನೆ, ಬಡ್ಡಿ ದರಗಳನ್ನು ಏರಿಸ್ತೀರಾ, ಫೈನಾನ್ಷಿಯಲಿ ಎಕ್ಸ್ಕ್ಲೂಡ್ ಆಗಿದ್ದಾನೆ, ಅವನ ಹತ್ರ ಸ್ವಲ್ಪ ದುಡ್ಡಿರುತ್ತೆ, ಅದನ್ನು ಕೂಡ ಅವನು ಆಹಾರದ ಮೇಲೆ ಖರ್ಚು ಮಾಡಿ ಅವನಿಗೆ ಮತ್ತೆ ಇಲ್ಲದೇ ಇರೋ ಥರ ಆಗೋಗುತ್ತೆ. ಹಾಗಾಗಿ ಅವನ ಕನ್ಸೂಮ್ಷನ್ ಇನ್ಕ್ರೀಸ್ ಆಗ್ಬೋದು. ಇಲ್ಲಿ ನೀವು ಬಡ್ಡಿ ದರಗಳನ್ನು ಏರಿಸಿದ ತಕ್ಷಣ ಅವನ ಇನ್ಕಮು ಜಾಸ್ತಿ ಆಗುತ್ತೆ ಅಂತಲ್ಲ, ಇನ್ಕಮ್ ಅವನು ಇದ್ದಿದ್ದನ್ನು ಕೂಡ ಅವನು ಆಹಾರದ ಇದ್ರ ಮೇಲೆ ಕಳೀತಾನೆ. ಹಾಗಾಗಿ ಕನ್ಸೂಮ್ಷನ್ ಜಾಸ್ತಿ ಆಗುತ್ತೆ ಅಷ್ಟೇ. ಇದು ಲೀಡಿಂಗ್ ಟು ದಿ ಹೈಯರ್ ಅಗ್ರಿಗೇಟ್ ಡಿಮ್ಯಾಂಡ್. ಇದು ಮತ್ತೆ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡುತ್ತೆ. ಕನ್ಸಂಪ್ಷನ್ ಜಾಸ್ತಿ ಆಯಿತು ಅಂತಂದರೆ ಮಾರ್ಕೆಟಲ್ಲಿ ಆಟೋಮೆಟಿಕ್ಕಾಗಿ ಡಿಮ್ಯಾಂಡ್ ಮತ್ತೆ ಇನ್ಕ್ರೀಸ್ ಆಗುತ್ತೆ. ಆಗ ಭಾರತದಲ್ಲಿ ಫುಡ್ ಅಕೌಂಟ್ಸ್ ಏನಿದೆ, ಇದರಲ್ಲಿ CPI ಅಕೌಂಟಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಲ್ಲಿ ಇದರ ಟೋಟಲ್ 299 ಆರ್ಟಿಕಲ್ಸ್ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ 46% ಅಷ್ಟು ಇದಕ್ಕೆ ಫುಡ್ ಅಕೌಂಟ್ಗೆ ಇದು ಸಂಬಂಧಪಡುತ್ತೆ. ಮತ್ತು ಇದು ಹೈಯೆಸ್ಟ್ CPIನಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಲ್ಲಿ ನಮಗೆ ಅತಿ ಹೆಚ್ಚಾಗಿ ಬ್ಯಾಸ್ಕೆಟಲ್ಲಿರೋಂಥದ್ದು ಫುಡ್ ಅಕೌಂಟ್ಸ್ಗೆ ರಿಲೇಟೆಡ್ ಆಗುತ್ತೆ. ಆ ಫುಡ್ ಅಕೌಂಟ್ಸ್ಗಳು ಹೆಡ್ಲೈನ್ ಇನ್ಫ್ಲೇಷನಲ್ಲಿ ಕೌಂಟ್ ಆಗುತ್ತೆ. ಹಾಗಾಗಿ MPC ಮಾನಿಟರಿ ಪಾಲಿಸಿನ ಅದು ಮಾಡುವಾಗ ಹೆಡ್ಲೈನ್ ಇನ್ಫ್ಲೇಷನ್ನ ಅದು ಟಾರ್ಗೆಟ್ ಮಾಡಬೇಕಾಗುತ್ತೆ. ಮತ್ತು ಲೋಯರ್ ಲೆವೆಲ್ ಆಫ್ ದ ಫೈನಾನ್ಷಿಯಲ್ ಇನ್ಕ್ಲೂಷನ್. ಈಗ ಆರ್ಥಿಕವಾಗಿ ಒಳಗೊಳ್ಳುವಿಕೆ ಕಡಿಮೆ ಇತ್ತು ಅಂತಂದರೆ ಅಲ್ಲಿ ಪ್ರೈಸ್ ಸ್ಟೆಬಿಲಿಟಿ ಇರಬೇಕಾಗುತ್ತೆ. ಒಂದು ನೀವು ಫೈನಾನ್ಷಿಯಲ್ ಇನ್ಕ್ಲೂಷನ್ನ ಮಾಡೋಕ್ಕೆ ಆಗ್ತಿಲ್ಲ ಅಂತಂದರೆ ಆ ದೇಶದಲ್ಲಿ ಪ್ರೈಸ್ ಸ್ಟೆಬಿಲಿಟಿ ಇರಬೇಕಾಗುತ್ತೆ. ಇವರಿಗೆ ದುಡ್ಡಿಲ್ಲ ಅಂತಂದರೆ ಪ್ರೈಸ್ ಸ್ಟೆಬಿಲಿಟಿ ಅಲ್ಲಿ ಮೇಂಟೈನ್ ಆದರೆ ಅವರು ಈಸಿಯಾಗಿ ಬದುಕ್ಬೋದು. ನಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಕಡಿಮೆ ದುಡ್ಡಲ್ಲೇ ಯಾವಾಗಲೂ ಅಷ್ಟೇ ರೇಟ್ ಇರುತ್ತೆ, ಬಿಡು ನಾಳೆ ಪರ್ಚೇಸ್ ಮಾಡೋಣ ನಾವು ಅಂತೇಳಿ ಜನ ಸುಮ್ಮನಾಗ್ಬೋದು. ಅಲ್ಲಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಕಡಿಮೆ ಇತ್ತು ಅಂತಂದರೆ ಅಲ್ಲಿ ಸ್ಟೆಬಿಲಿಟಿನ ನೀವು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಈ ಪ್ರೈಸ್ ಸ್ಟೆಬಿಲಿಟಿನ ನೀವು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ನೀವು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು? ಈ ಹಿಂದೆ ಹೇಳಿರೋ ಥರ ನೀವು ಹೆಡ್ಲೈನ್ ಇನ್ಫ್ಲೇಷನ್ ಮೇಲೆ ನೀವು ಹೆಚ್ಚಾಗಿ ಫೋಕಸ್ ಮಾಡಬೇಕಾಗುತ್ತೆ. ಸೊ ಮುಂದಿನ ಆರ್ಟಿಕಲು ಸಿಂಪಲ್ ವೇಸ್ ಟು ಬೆಟರ್ ಕೌಂಟ್ಸ್ ಆನ್ ಒಮಿಕ್ರಾನ್. ಏನು ಕರೋನಾ ವೈರಸ್ಸಿಂದ ಮತ್ತೊಂದು ತಳಿ ರೂಪಾಂತರಿಯಾಗಿ ಈಗ ಎಲ್ಲ ಕಡೆ ಇದು ಆತಂಕವನ್ನು ಹೆಚ್ಚಾಗಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ ಒಮಿಕ್ರಾನ್ ಅನ್ನೋ ವೈರಸ್ಸು. ಈ ಒಮಿಕ್ರಾನ್ ಈ ಥರದ್ದು ಎಲ್ಲಿ ಈ ಥರ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆನೂ, ಈ ಜಗತ್ತಿನ ಎಲ್ಲ ಭಾಗದಲ್ಲೂ. ಈ ಬ್ರಿಟನ್ನಲ್ಲಿ ಲಾಕ್ಡೌನ್ ಅಂತ ಹೇಳ್ತಿದ್ದಾರೆ. ಮತ್ತು ಇವತ್ತಿನ ಮಾಹಿತಿ ಪ್ರಕಾರ 6 ರಾಜ್ಯಗಳಲ್ಲಿ ನೈಟ್ ಕರ್ಫ್ಯೂನ ಏರೋದಕ್ಕೆ ಇದು ಮಾಡಿದ್ದಾರೆ. ಮತ್ತು 144 ಸೆಕ್ಷನ್ ಜಾರಿ ಮಾಡೋಕ್ಕೆ ರಾತ್ರಿ 10ರಿಂದ 6 ತನಕ. ಕರ್ನಾಟಕ ಬೇರೆ ರಾಜ್ಯದ ಬಗ್ಗೆ ಮಾತಾಡ್ತಿರೋದು. ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆ ತನಕ 144 ಸೆಕ್ಷನ್ನ ಜಾರಿ ಮಾಡಬೇಕು ಅಂತ ಒಂದು ಬೇರೆ ರಾಜ್ಯಗಳು ತೀರ್ಮಾನ ಮಾಡಿದ್ದಾವೆ. ಯಾಕೆ ಅಂತಂದರೆ ಹೊಸದಾಗಿ ಏನು ವೇರಿಯಂಟ್ ಇದೆ, ರೂಪಾಂತರ ತಳಿ ಕರೋನಾ ವೈರಸ್ಸು ಒಮಿಕ್ರಾನ್ ಅನ್ನೋದು ಎಲ್ಲ ಕಡೆ ಹರಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಆರ್ಟಿಕಲಲ್ಲಿ ಏನು ಡಿಸ್ಕಷನ್ ಮಾಡಿದ್ದಾರೆ ಅಂದರೆ ಇದನ್ನು ಯಾವುದು ರೂಪಾಂತರಿ ಆಗ್ತಾ ಇದೆ, ಎಷ್ಟು ವೇಗವಾಗಿ ಹರಡ್ತಾ ಇದೆ, ಇದ್ರ ಜೀನ್ ಯಾವ ರೀತಿ ಇದೆ, ಇದು ನೆಕ್ಸ್ಟ್ ಯಾವ ಥರ ವೇರಿಯಂಟ್ ಆಗ್ತಾ ಇದೆ, ಇದ್ರ ಏನು ಚಾಲೆಂಜಸ್ ಇದೆ ಅನ್ನೋದನ್ನು ಡಿಫೈನ್ ಮಾಡೋದಕ್ಕೆ ಅಥವಾ ಈ ಜೀನ್ನ ಬಿಡಿಸಿ ನೋಡೋದಕ್ಕೆ ಒಂದು ಕನ್ಸೋರ್ಟಿಯಮನ್ನು ಭಾರತ ಸರ್ಕಾರ ರಚನೆ ಮಾಡಿದೆ. ಕನ್ಸೋರ್ಟಿಯಮ್ ಅಂತಂದರೆ ಒಂದು ಒಕ್ಕೂಟ ಅಂತ ಅಷ್ಟೇ. ಇದರಲ್ಲಿ ನಾವು ಗಮನಿಸ್ಬೋದು ಇಂಡಿಯನ್ SARS-CoV-2 ಜಿನೋಮಿಕ್ ಕನ್ಸೋರ್ಟಿಯಮ್ ಅಂತ ಇದೆ. ಇದನ್ನು ನಾವು INSACOG ಅಂತ ಹೇಳಿ ಕರಿತೀವಿ. ಇಲ್ಲಿ ನಾವು ಗಮನಿಸ್ಬೋದು CSIR ಲೋಗೋ ಇದೆ ಇಲ್ಲಿ. ಮತ್ತು ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಇದೆ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇದು ಇದೆ, ಇದರ ಸಾರಥ್ಯದಲ್ಲಿ ಮಾಡಿರ್ತಕ್ಕಂಥದ್ದು. ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಕೂಡ ಇದೆ, ಇದರಲ್ಲಿ ಭಾಗಿಯಾಗಿದೆ. ಇದರಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ 10 ಲ್ಯಾಬೊರೇಟರಿಗಳು ಭಾಗಿಯಾಗಿದ್ದಾವೆ. ಮತ್ತು ಇದು ಜಾಯಿಂಟ್ಲಿ ಎಸ್ಟಾಬ್ಲಿಷ್ಡ್ ಬೈ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆ್ಯಂಡ್ DBT. ಏನು ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಯಾವತ್ತು 18/1 ಕಳೆದ ವರ್ಷ ಜನವರಿಲಿ ಆಗಿರ್ತಕ್ಕಂಥದ್ದು. ಯಾಕಂದರೆ ಕರೋನಾ ಅಂಥ ಟೈಮಲ್ಲಿ ಪೀಕಲ್ಲಿ ಇದ್ದಂಥದ್ದು. ಏನು ಮಾಡುತ್ತೆ ಈ ಸಂಸ್ಥೆ ಅಂತಂದರೆ ಎಕ್ಸ್ಪ್ಯಾಂಡ್ ಹೋಲ್ ಜೀನೋಮ್ ಸೀಕ್ವೆನ್ಸಿಂಗ್. ಇದು ಆ ಜೀನೋಮನ್ನು ಬಿಡಿಸಿ ಇದು ಯಾವುದು ರೂಪಾಂತರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋವಂಥದ್ದು. ಇದು ಆಸೆಸ್ UK ಮತ್ತು ಅದರ್ ವೇರಿಯಂಟ್ಸ್ ಕೂಡ ಇದರಲ್ಲಿ ಇದು ಪೇಷಂಟ್ಗಳನ್ನ ಏನೇನು ಬರ್ತಾರೆ ಅವ್ರನ್ನು ಕೂಡ ಇದು ಚೆಕ್ ಮಾಡುತ್ತೆ. ಕಂಟಿನ್ಯೂಸ್ ಜಿನೋಮಿಕ್ ಸರ್ವೇಲೆನ್ಸ್ ಮಾಡೋವಂಥದ್ದು ಇದ್ರದ್ದು ಪ್ರಮುಖವಾದ ಕಾರ್ಯ. ಜಿನೋಮಿಕ್ ಸರ್ವೇಲೆನ್ಸ್ ಲಿಂಕ್ಡ್ ವಿತ್ ಎಪಿಡಮಿಯಾಲಜಿಕಲಿ ಸರ್ವೇಲೆನ್ಸ್ ಆ್ಯಂಡ್ ಕ್ಲಿನಿಕಲ್ ಕೋರಿಲೇಷನ್ ಇದೊಂದು ಸಂಸ್ಥೆ ಇದೆ ಅಷ್ಟೇ. ಅದರ ಇದು ರೀಜನಲ್ ಸೆಂಟರ್ಗಳನ್ನ ನೋಡ್ಬೋದು. ಇದರಲ್ಲಿ ನಮ್ಮ ಬೆಂಗಳೂರಲ್ಲೂ ಕೂಡ ಇದು ನಿಮಾನ್ಸ್ ಕೂಡ ಇದು ಒಳಗೊಂಡಿದೆ. ದ ರಿಪೋರ್ಟೆಡ್ ಕೇಸಸ್ ಆಫ್ ಐಡೆಂಟಿಫೈಡ್ ಒಮಿಕ್ರಾನ್ ಇನ್ಫೆಕ್ಷನ್ಸ್ ಕೇಮ್ ಫ್ರಮ್ ದ ಜಿನೋಮಿಕ್ ಸರ್ವೇಲೆನ್ಸ್ ವಿಚ್ ಈಸ್ ಮೌಂಟೆಡ್ ಬೈ ದ INSACOG. ಈ INSACOG ಅನ್ನೋ ಸಂಸ್ಥೆಯಿಂದ ಇದೇನು ಮಾನಿಟರ್ ಮಾಡ್ತಾ ಇದೆ, ಸರ್ವೇಲೆನ್ಸ್ ಮಾಡ್ತಾ ಇದೆ, ಒಂದು ವಿಚಕ್ಷಣಾ ದಳ ವಿಚಕ್ಷಣೆಯನ್ನು ಮಾಡ್ತಾ ಇದೆ. ಸರ್ವೇಲೆನ್ಸ್ ಅಂದರೆ ವಿಚಕ್ಷಣೆ. ಇದು INSACOGಿಂದ ಇದು ವಿಚಕ್ಷಣೆಗೆ ಒಳಪಟ್ಟಿದೆ. ಒಮಿಕ್ರಾನ್ ಅನ್ನೋದು ಜಾಸ್ತಿ ಆಗ್ತಿರ್ತಕ್ಕಂಥದ್ದು ಮಾನಿಟರಿಂಗ್ ಮಾಡ್ತಾ ಇದೆ ಇದು.
ಜಿನೋಮ್ ಸೀಕ್ವೆನ್ಸ್ ಇಸ್ ವೆರಿ ಕಾಂಪ್ಲೆಕ್ಸ್. ಇದನ್ನು ಅಷ್ಟು ಸುಲಭವಾಗಿ ಬಿಡ್ಸೋಕ್ಕೆ ಆಗಲ್ಲ. ನಾವು ಹಿಂದೆ ಯಾವುದೋ ನಮ್ಮ RT-PCR ಟೆಸ್ಟ್ಗಳಂತೆಲ್ಲ ಮಾಡ್ತಾಯಿದ್ರು, ಅದಕ್ಕೆ ಬರಬೇಕು ಅಂದರೆ ಅದಕ್ಕೆ ಸರ್ಟಿಫಿಕೇಟ್ ಇರಬೇಕು ಕಂಪಲ್ಸರಿಯಾಗಿ ಅಂತ ಹೇಳ್ತಿದ್ರು. ಇದು ಕ್ಯಾಲ್ಕುಲೇಷನ್ನು ಇಲ್ಲಿರುವಂಥ ಪಾಯಿಂಟ್ಸ್ ನಮಗೆ ಅಷ್ಟು ಅವಶ್ಯಕತೆ ಇಲ್ಲ ಇದು. ಮತ್ತು ಟು ಸೀಕ್ವೆನ್ಸ್ ಎ ವೈರಸ್, ಸೀಕ್ವೆನ್ಸ್ ಮಾಡಬೇಕು ಆ ವೈರಸ್ನ, ವಿಚ್ ಈಸ್ ಎನ್ ಇನ್ಫೆಕ್ಷಸ್ ಆಸ್ ದಿಸ್. ಸೊ ಇದರಲ್ಲಿ ಇದು ಎಷ್ಟು ಕ್ಲಿಷ್ಟತೆ ಇದೆ ಇದನ್ನು ಬಿಡಿಸಿ ನೋಡುವಂಥದ್ದು, ಈ ಸೀಕ್ವೆನ್ಸನ್ನು ಓಪನ್ ಮಾಡುವಂಥದ್ದು, ಅದರ ಜೀನ್ಗಳನ್ನು ನಾವು ಬಿಡಿಸಿ ನೋಡುವಂಥದ್ದು, ಎಲಾಬ್ರೇಟ್ ಮಾಡೋವಂಥದ್ದು ಇದು ಕಷ್ಟ ಇದೆ. ಇದೊಂದು ಕಾಂಪ್ಲೆಕ್ಸ್ ನೇಚರು. ಯಾಕೆ ಅಂತಂದರೆ ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ದಿ ಇನ್ಫೆಕ್ಟೆಡ್ ಇಂಡಿವಿಜುವಲ್ಸ್ ಏನಿದ್ದಾರೆ ಇವ್ರು ಮಾತ್ರನೇ ಸ್ಯಾಂಪಲ್ಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಕಡಿಮೆ ಪ್ರಮಾಣದಲ್ಲಿ ನಮಗೆ ಸ್ಯಾಂಪಲ್ಗಳು ಸಿಗ್ತಾ ಇದೆ. ಮತ್ತು ದೇಶದಲ್ಲಿ ಇರ್ತಕ್ಕಂತಹ ಏನು ಈ ಲ್ಯಾಬ್ರೋಟ್ರಿಗಳ ಸಂಖ್ಯೆ ಇದೆ ಇದು ಕೂಡ ಕಡಿಮೆ ಇದೆ. ಹಾಗಾಗಿ 10 ರಾಷ್ಟ್ರೀಯ ಲ್ಯಾಬ್ರೋಟ್ರಿಗಳಿದೆ ಒಟ್ಟಾರೆಯಾಗಿ, ಅವಕ್ಕೆ ನಾವು ತಲುಪಿಸುವಂಥದ್ದು ಅದೆಲ್ಲ ಲೇಟ್ ಆಗ್ತಾ ಇದೆ. ದ ನಂಬರ್ಸ್ ವಿಲ್ ಚೇಂಜ್ ಎವ್ರಿ ವೀಕ್. ಏನು ಒಮಿಕ್ರಾನ್ ಕೇಸಸ್ಗಳು ವಾರದಿಂದ ವಾರಕ್ಕೆ ಬದಲಾವಣೆ ಆಗ್ತಾ ಇದೆ. ಸಿಕ್ಕಿರೋಂಥ ಸ್ಯಾಂಪಲ್ಗಳನ್ನ ನಾವು ಅಲ್ಲಿ ಕಳಿಸೋದ್ರಲ್ಲಿ ಡಿಲೇ ಆಗ್ತಾ ಇದೆ. ಸಿಕ್ಕಿರೋದು ಒಮಿಕ್ರಾನ್ ಅನ್ನೋದನ್ನು ದೃಢಪಡಿಸೋದು ಕೂಡ ಡಿಲೇ ಆಗ್ತಾ ಇದೆ. ಹಾಗಾಗಿ ಫ್ರ್ಯಾಕ್ಷನ್ ಆಫ್ ಒಮಿಕ್ರಾನ್ ಕೇಸಸ್ ವುಡ್ ಇನ್ಕ್ರೀಸಸ್. ಇದು ಜಗತ್ತಿನ ಎಲ್ಲ ಭಾಗದಲ್ಲೂ ಕೂಡ ಇದು ಕಂಡುಬರ್ತಾ ಇದೆ. ಪ್ರತಿ ವಾರವೂ ಕೂಡ ಒಂದೊಂದು ದೇಶದಲ್ಲಿ ಈ ಕೇಸ್ಗಳು ರೈಸ್ ಆಗ್ತಾನೇ ಇದೆ. ಸೂಕ್ತವಾದ ಲ್ಯಾಬ್ರೋಟ್ರಿಗಳು ಇರಬೇಕು, ಆ ಸ್ಯಾಂಪಲ್ಗಳು ಬೇಗ ಸಿಗಬೇಕು, ಟೆಕ್ನಾಲಜಿ ಇದ್ರ ಮೂಲಕ ತ್ವರಿತವಾಗಿ ಇದರಲ್ಲಿ ಮೆಸೇಜ್ ಪಾಸ್ ಆಗಬೇಕು. ಮತ್ತು ಅದಕ್ಕೊಂದು ಸರ್ಕಾರ ಸೂಕ್ತವಾದಂಥ ಗೈಡ್ಲೈನ್ಸ್ ಮಾಡೋದ್ರ ಮೂಲಕ ನಿರಂತರವಾಗಿ ಸಾರ್ವಜನಿಕರಲ್ಲಿ ಅದು ಜಾಗೃತಿಯನ್ನು ಮೂಡಿಸ್ತಾ ಇರಬೇಕು. ನಿರಂತರವಾಗಿ ನಾವು ಮಾಸ್ಕ್ನ ಧರಿಸೋವಂಥದ್ದು, ಅಂತರವನ್ನು ಕಾಪಾಡೋವಂಥದ್ದು, ಈ ರೀತಿಯಾಗಿ ನಾವು ಈ ಒಮಿಕ್ರಾನ್ ಇದು ಮುಗಿಯೋವರೆಗೂ ಕೂಡ ನಾವೆಲ್ಲರೂ ಸುರಕ್ಷಿತವಾಗಿರಬೇಕು. ಹಾಗಾಗಿ ಒಮಿಕ್ರಾನ್ ಆದಷ್ಟು ಇದು ಬೇಗ ಮುಗಿದೋಗಲಿ, ಅದಕ್ಕೆ ಸಾರ್ವಜನಿಕರ ಸಹಕಾರನೂ ಅಗತ್ಯ ಅಂತೇಳಿ ನಾವೆಲ್ಲರೂ ಕೂಡ ಸರ್ಕಾರದ ಜೊತೆಗೆ ನಾವು ಕೂಡ ಕೈ ಜೋಡಿಸೋಣ. ಥ್ಯಾಂಕ್ ಯು ಆಲ್.